We are continuing our study in the Epistle of Hebrews. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಯನವನ್ನು ಮುಂದುವರಿಸುತ್ತಿದ್ದೇವೆ. This will be a little longer study than some of the earlier epistles we have studied. ನಾವು ಈ ಹಿಂದೆ ಅಧ್ಯಯನ ಮಾಡಿದಂತ ಬೇರೆ ಪತ್ರಿಕೆಗಳಿಗಿಂತ ಇದು ದೊಡ್ಡದಾದಂತ ಪತ್ರಿಕೆ ಆಗಿರುತ್ತದೆ. So I ask you to pray for me, pray for Niranjan, pray for all those who attend, that this study will be a blessing. ಆದ್ದರಿಂದ ನಾನು ನನಗಾಗಿ ಮತ್ತು ಸಹೋದರ ನಿರಂಜನ ಅವರಿಗಾಗಿ ಮತ್ತು ಈ ಒಂದು ಅಧ್ಯಯನಕ್ಕೆ ಭಾಗವಹಿಸುವ ಎಲ್ಲ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. I would also request you to, as much as possible, attend all the study to get the best benefit of this study. ಮತ್ತು ನಾನು ನೀವೆಲ್ಲರೂ ಸಾಧ್ಯವಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಈ ಒಂದು ಅಧ್ಯಯನಕ್ಕೆ ಕೂಡಿ ಬಂದು ಇದರಿಂದ ಲಾಭವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಕೋರಿಕೊಳ್ಳುತ್ತೇನೆ. In case you miss some, go to the recording and take your time to study it. ನೀವು ಒಂದು ವೇಳೆ ಯಾವುದಾದ್ರೂ ಅಧ್ಯಯನಕ್ಕೆ ತಪ್ಪು ಅಟೆಂಡ್ ಮಾಡ್ಲಿಕ್ಕೆ ಆಗದೆ ಹೋದರೆ ಒಂದು ರೆಕಾರ್ಡಿಂಗ್ ವಿಡಿಯೋನ ಹೋಗಿ ನೀವು ಮತ್ತೆ ಅಧ್ಯಯನವನ್ನು ನೋಡಿಕೊಳ್ಳಬಹುದು. We have finished last week chapter 1 of Hebrews. ನಾವು ಕಳೆದ ವಾರ ಇಬ್ರಿಯರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯವನ್ನ ಮುಗಿಸಿದ್ದೇವೆ. The main purpose of this epistle is to demonstrate the superiority of Christian faith compared to the Judaism's old covenant. ಈ ಒಂದು ಪತ್ರಿಕೆಯ ಮೂಲ ಉದ್ದೇಶ ಏನಾಗಿದೆ ಅಂದರೆ ಆ ಹಿಂದಿನ ಮತವಾಗಿದ್ದಂತಹ ಆ ಯಹೂದ್ಯ ಮತಕ್ಕಿಂತ ಕ್ರೈಸ್ತ ಧರ್ಮ ಅಥವಾ ಕ್ರೈಸ್ತ ನಂಬಿಕೆ ಅದು ಅತ್ಯಂತ ಶ್ರೇಷ್ಠವಾದದ್ದು ಎಂಬುದನ್ನ ನಿರೂಪಿಸುವುದೇ ಆಗಿದೆ. The author has presented the first and the second contrast between the old covenant and the new covenant. ಈ ಪತ್ರಿಕೆಯ ಬರಹಗಾರನು ಈ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಆದಂತಹ ಕ್ರೈಸ್ತ ನಂಬಿಕೆಗೆ ಇರುವಂತಹ ವ್ಯತ್ಯಾಸವನ್ನ ವಿವರವಾಗಿ ಇಲ್ಲಿ ತಿಳಿಸುತ್ತಾನೆ. Christ has given us a better revelation than the Old Testament prophets. ಹಳೆಯ ಒಡಂಬಡಿಕೆಯ ಪ್ರವಾದಿಗಳಿಗಿಂತ ಕರ್ತನಾದಂತ ಯೇಸು ಕ್ರಿಸ್ತನು ನಮಗೆ ಉತ್ತಮವಾದಂತಹ ಪ್ರಕಟಣೆಯನ್ನ ಕೊಟ್ಟಿದ್ದಾನೆ. Secondly, we saw Christ is superior to angels who were also involved in the bringing of the old covenant. ಎರಡನೆಯದಾಗಿ ನಾವು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆ ದೇವದೂತರಿಗಳಿಗಿಂತಲೂ ದೇವದೂತರ ಮಧ್ಯಸ್ಥಿಕೆಯಿಂದ ಕೊಡಲ್ಪಟ್ಟಂತಹ ಹಳೆ ಒಡಂಬಡಿಕೆಯ ಆ ದೇವದೂತರಿಗಳಿಗಿಂತಲೂ ಉನ್ನತನು ಶ್ರೇಷ್ಠನು ಎಂಬುದನ್ನು ನೋಡಿಕೊಂಡೆವು. The argument in chapter 1 and 2 is the superiority of Christ over the angels. 1 ಮತ್ತು 2ನೇ ಅಧ್ಯಾಯದಲ್ಲಿರುವಂತಹ ಒಂದು ವಾದ ಏನಾಗಿದೆ ಅಂದರೆ ದೇವದೂತರಿಗಿಂತಲೂ ಯೇಸು ಕ್ರಿಸ್ತನು ಅತ್ಯುನ್ನತನು ಶ್ರೇಷ್ಠನು ಎಂಬುದನ್ನು ನಿರೂಪಿಸುವುದೇ ಆಗಿದೆ. In chapter 1, he has argued that Christ is superior to angels because of his deity, because he is God, the Son. 1ನೇ ಅಧ್ಯಾಯದಲ್ಲಿ ಆತನು ಈ ಬರಹಗಾರನು ಹೇಳುತ್ತಾನೆ ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಅತ್ಯಂತ ಶ್ರೇಷ್ಠನು ಯಾಕೆಂದರೆ ಆತನ ದೈವತ್ವದ ನಿಮಿತ್ತದಿಂದ ಎಂಬುದಾಗಿ ನಿರೂಪಿಸುತ್ತಾನೆ. He is God the Son. ಆತನೇ ಮಗನಾದಂತಹ ದೇವರು. ಮಗನಾದ ದೇವರು. Now in chapter 2, would you please repeat? In chapter 2, 2ನೇ ಅಧ್ಯಾಯದಲ್ಲಿ he is going to argue or establish the fact that Christ is superior to angels because of his humanity. 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ದೇವದೂತರಿಗಿಂತ ಯಾಕೆ ಶ್ರೇಷ್ಠನು ಎಂದರೆ ಆತನ ಮನುಷ್ಯತ್ವದ ನಿಮಿತ್ತದಿಂದ ಎಂಬುದಾಗಿ ನಿರೂಪಿಸುತ್ತಾನೆ. Chapter 1 because of his deity. 1ನೇ ಅಧ್ಯಾಯದಲ್ಲಿ ಆತನ ದೈವತ್ವದ ನಿಮಿತ್ತದಿಂದ ಆತನು ಶ್ರೇಷ್ಠನು. In chapter 2 because of his perfect humanity. 2ನೇ ಅಧ್ಯಾಯದಲ್ಲಿ ಆತನ ಪರಿಪೂರ್ಣವಾದಂತಹ ಆ ಮನುಷ್ಯತ್ವದ ನಿಮಿತ್ತದಿಂದ ಆತನು ಶ್ರೇಷ್ಠನು. Now that theme of Jesus superior to the angels will start in verse 5 of chapter 2.
2ನೇ ಅಧ್ಯಾಯದ 5ನೇ ವಚನದಿಂದ ಯೇಸು ಕ್ರಿಸ್ತನು ದೇವದೂತರಿಗಿಂತ ಶ್ರೇಷ್ಠನು ಎಂಬಂತ ಈ ಒಂದು ವಿಷಯ ಪ್ರಾರಂಭವಾಗುತ್ತದೆ. But before introducing that, he injects a warning in verse 1 to 4 of chapter 2. 2ನೇ ಅಧ್ಯಾಯದ 1ರಿಂದ 4ನೇ ವಚನಗಳಲ್ಲಿ ಆ ಒಂದು ವಿಷಯವನ್ನ ನಮಗೆ ಪ್ರಸ್ತಾಪಿಸುವುದಕ್ಕಿಂತ ಮುಂಚೆ ಕೆಲವು ಎಚ್ಚರಿಕೆ ಮಾತುಗಳನ್ನ ಆತ ನಮಗೆ ಹೇಳುತ್ತಾನೆ. Hebrews epistle has 5 major warning passages in this epistle. ಇಬ್ರಿಯರ ಪತ್ರಿಕೆಯನ್ನ ನಾವು ನೋಡುವಾಗ ಇಲ್ಲಿ 5 ಪ್ರಾಮುಖ್ಯವಾದ ಎಚ್ಚರಿಕೆಯ ಭಾಗಗಳನ್ನು ನಾವು ನೋಡುತ್ತೇವೆ. These warning passages, if we don't understand it or interpret it properly, this can cause major difficulty. ಈ ಒಂದು ಎಚ್ಚರಿಕೆಯ ಭಾಗಗಳನ್ನ ವಚನಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ಅರ್ಥ ವಿವರಣೆ ಮಾಡಿಕೊಳ್ಳದೆ ಹೋದರೆ ಅದರಿಂದ ನಮಗೆ ಅತ್ಯಂತ ಗಂಭೀರವಾದ ಸಮಸ್ಯೆಗಳು ಉಂಟಾಗುತ್ತವೆ. Here in verse 1 to 4, we are presented with the first warning, and the other 4 warnings will continue in the other chapters. ಇಲ್ಲಿ 2ನೇ ಅಧ್ಯಾಯದ 1ರಿಂದ 4ನೇ ವಚನವನ್ನು ನೋಡುವಾಗ ಅಲ್ಲಿ ಮೊದಲನೆಯ ಎಚ್ಚರಿಕೆ ಮಾತನ್ನ ಕೊಡುತ್ತಾನೆ. ನಂತರ ಮುಂದಿನ ಅಧ್ಯಾಯಗಳಲ್ಲಿ ಉಳಿದ 4 ಎಚ್ಚರಿಕೆಯ ಮಾತುಗಳನ್ನು ನಾವು ನೋಡುತ್ತೇವೆ. This has to be studied consistently and together as a theme. ಇದನ್ನ ನಾವು ನಿರಂತರವಾಗಿ ಮತ್ತು ಒಟ್ಟಿಗೆ ಒಂದು ಭಾಗ ಅಥವಾ ಒಂದು ಗುಂಪು ಎಂಬುದಾಗಿ ಇದನ್ನು ಪರಿಗಣಿಸಿ ನಾವು ಓದಿಕೊಳ್ಳಬೇಕು ಅಥವಾ ಅಧ್ಯಯನ ಮಾಡಬೇಕು. Because of these warning passages, there can be a wrong interpretation of the word of God. ಈ ಒಂದು ಎಚ್ಚರಿಕೆಯ ಮಾತುಗಳಿರುವಂತ ಈ ದೇವರ ವಾಕ್ಯದ ಭಾಗಗಳ ನಿಮಿತ್ತದಿಂದಾಗಿ ದೇವರ ವಾಕ್ಯವನ್ನ ತಪ್ಪಾಗಿ ಅರ್ಥ ವಿವರಿಸುವವರು ಕೂಡ ಇದ್ದಾರೆ. Now remember, keep in mind as we continue the study of Hebrews, there were mainly 3 groups of people in those early church time. ನಾವು ಈ ಒಂದು ಇಬ್ರಿಯರ ಪತ್ರಿಕೆಯ ಅಧ್ಯಯನವನ್ನು ಮಾಡುವಾಗ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು, ಆ ಆದಿ ಸಭೆಯಲ್ಲಿ 3 ಗುಂಪಿನ ಜನರಿದ್ದರು. Those who heard the gospel of the Lord Jesus Christ and genuinely repented and put their faith in the Lord and became believers. 1ನೇ ಗುಂಪಿನ ಜನರು ಯಾರೆಂದರೆ ಯೇಸು ಕ್ರಿಸ್ತನ ಮೇಲೆ ನಿಜವಾದಂತ ನಂಬಿಕೆಯನ್ನ ಇಟ್ಟು ನಿಜವಾಗಿಯೂ ರಕ್ಷಣೆಯನ್ನ ಹೊಂದಿ ವಿಶ್ವಾಸಿಗಳಾಗಿ ಜೀವಿಸುತ್ತಾ ಇದ್ದಂತ ನಿಜ ಕ್ರೈಸ್ತರು. Especially those who came from the Jewish background. ಪ್ರಾಮುಖ್ಯವಾಗಿ ಯಹೂದ್ಯರ ಹಿನ್ನೆಲೆಯಿಂದ ಬಂದಂತವರು. Secondly, there are a group of people who identified, they also heard the message, gospel. They professed that, they believe. Maybe they were baptized, they were breaking bread, but they were never genuinely converted. 2ನೆಯ ಗುಂಪಿನ ಜನರು ಯಾರಂದರೆ ಅವರು ಕೂಡ ತಾವು ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳಿಕೊಂಡು ದೀಕ್ಷಾ ಸ್ನಾನವನ್ನು ಕೂಡ ತೆಗೆದುಕೊಂಡು ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲು ತೆಗೆದುಕೊಳ್ಳುವವರಾಗಿದ್ದರು, ಆದರೆ ಅವರು ನಿಜವಾಗಿಯೂ ರಕ್ಷಣೆ ಹೊಂದದವರಾಗಿದ್ದರು. The third group is the people who heard it outright, they rejected the message. 3ನೇ ಗುಂಪಿನ ಜನರು ಯಾರೆಂದರೆ ಸುವಾರ್ತೆಯನ್ನ ಕೇಳಿ ಅದನ್ನ ತಿರಸ್ಕರಿಸಿದಂತ ನೇರವಾಗಿ So the epistle is mainly speaking to the first 2 groups. ಆದ್ದರಿಂದ ಈ ಪತ್ರಿಕೆಯು ಈ ಮೊದಲ 2 ಗುಂಪಿನ ಜನರಿಗೆ ಪ್ರಾಮುಖ್ಯವಾಗಿ ಮಾತನಾಡುತ್ತದೆ. Let us prayerfully read verse 1 to 4. ನಾವು ಪ್ರಾರ್ಥನಾ ಪೂರ್ವಕವಾಗಿ 1ನೇ ವಚನವನ್ನು 2ನೇ ಅಧ್ಯಾಯದ 1ನೇ ವಚನವನ್ನು ಓದಿಕೊಳ್ಳೋಣ. ಆದದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. Read till verse 4, 1 to 4. ಯಾಕಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು, ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ
ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. May the Lord speak to us through these precious words. ದೇವರು ಈ ಅಮೂಲ್ಯ ವಚನಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡಲಿ. Out of the 5 warning passages in Hebrew, this is the shortest one. ಈ ಇಬ್ರಿಯ ಪತ್ರಿಕೆಯಲ್ಲಿ ಇರುವಂತಹ 5 ಎಚ್ಚರಿಕೆಯ ದೇವರ ವಾಕ್ಯಗಳಲ್ಲಿ ಇದು ತುಂಬಾ ಚಿಕ್ಕದಾದಂತಹ ಒಂದು ಎಚ್ಚರಿಕೆಯ ಮಾತು. But it is very solemn, it is very serious warning. ಆದರೆ ಇದು ಅತ್ಯಂತ ಪರಿಶುದ್ಧವಾದದ್ದು ಮತ್ತು ಅತ್ಯಂತ ಗಂಭೀರವಾದಂತಹ ಒಂದು ಎಚ್ಚರಿಕೆಯ ಮಾತು. When we looked at chapter 1, it looked more like theory. But now chapter 2, the author is talking about the practical implication of our faith. ಮೊದಲನೇ ಅಧ್ಯಾಯವನ್ನು ನಾವು ನೋಡುವಾಗ ಅದು ಕೇವಲ ತಾರ್ಕಿಕವಾದಂತ ಒಂದು ವಾಕ್ಯದ ರೀತಿಯಲ್ಲಿ ಇರುವಂತಹ ಮಾತಾಗಿತ್ತು. ಆದರೆ ಎರಡನೆಯ ಅಧ್ಯಾಯಕ್ಕೆ ಬರುವಾಗ ಇದು ಪ್ರಾಯೋಗಿಕವಾದಂತಹ ಒಂದು ಎಚ್ಚರಿಕೆಯ ಮಾತು. The teaching of chapter 1 that Christ is supreme is of vital importance. chapter 1 ಒಂದನೆಯ ಅಧ್ಯಾಯದ ಪ್ರಾಮುಖ್ಯವಾದಂತಹ ಅಂಶ ಏನೆಂದರೆ ಯೇಸು ಕ್ರಿಸ್ತನ ಶ್ರೇಷ್ಠತೆಯೇ ಪ್ರಾಮುಖ್ಯವಾದ ಅಂಶ. To reject him and his final message is to reject all hope of salvation. ಆತನನ್ನ ಮತ್ತು ಆತನ ರಕ್ಷಣೆಯ ವಿಷಯವಾದ ಸುವಾರ್ತೆಯನ್ನು ತಿರಸ್ಕರಿಸುವುದು ನಮಗಿರುವಂತಹ ಕಟ್ಟಕಡೆಯ ನಿರೀಕ್ಷೆಯ ಒಂದು ಆಧಾರವನ್ನೇ ತಿರಸ್ಕರಿಸುವುದಕ್ಕೆ ಸಮಾನವಾಗಿದೆ. The old revelation was given through angels to Moses. ಹಳೆಯ ಆ ಒಂದು ಪ್ರಕಟಣೆಯು ಮೋಶೆಯ ಮೂಲಕ ನಮಗೆ ಕೊಡಲ್ಪಟ್ಟಿತು. ಪ್ರಕಟಣೆ through the angels to Moses. ಮೋಶೆಗೆ ದೇವದೂತರ ಮುಖಾಂತರ ಕೊಡಲ್ಪಟ್ಟಿತು ಹಳೆಯ ಪ್ರಕಟಣೆ. To reject it brought punishment as we read in the Old Testament. ನಾವು ಹಳೆಯ ಒಡಂಬಡಿಕೆಯಲ್ಲಿ ಓದುವ ರೀತಿ ಅದನ್ನ ತಿರಸ್ಕರಿಸುವವರಿಗೆ ಶಿಕ್ಷೆ ವಿಧಿಸಲ್ಪಡುತ್ತಿತ್ತು. How much severe will be the punishment if we reject the revelation given through the Son of God himself? ಹಾಗಾದರೆ ಕರ್ತನ ದೇವರ ಮಗನ ಅಂತ ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟ ಪ್ರಕಟಣೆಯನ್ನು ತಿರಸ್ಕರಿಸುವುದಾದರೆ ಎಂತ ಗಂಭೀರವಾದಂತಹ ಶಿಕ್ಷೆ ಆಗಬಹುದು ನಮಗೆ. The giver is greater, his gift is greater. ಕೊಡುವಾತನು ಶ್ರೇಷ್ಠನು, ಆತನ ಕೊಡುಗೆಯೂ ಕೂಡ ಅದು ಶ್ರೇಷ್ಠವಾದದ್ದು. Can you hear me, uncle? Told people what they should do. Would you please repeat, uncle? The Old Testament law tells the people what they should do. ಹಳೆಯ ಒಡಂಬಡಿಕೆಯ ಶಾಸನವು ಅಥವಾ ಧರ್ಮಶಾಸ್ತ್ರ ಮನುಷ್ಯರು ಜನರು ಏನು ಮಾಡಬೇಕು ಎಂಬುದರ ಕುರಿತಾಗಿ ಅದು ವಿವರಿಸುತ್ತದೆ. But gospel tells what God has done. ಆದರೆ ಸುವಾರ್ತೆಯು ದೇವರು ಯಾವ ಕೆಲಸವನ್ನು ಮಾಡಿದನು ಎಂಬುದನ್ನು ವಿವರಿಸುತ್ತದೆ. By the law there is the knowledge of sin. ಧರ್ಮಶಾಸ್ತ್ರದ ಮುಖಾಂತರ ನಮಗೆ ಪಾಪದ ಜ್ಞಾನವು ಉಂಟಾಗುತ್ತದೆ. By the gospel we have the knowledge of salvation. ಆದರೆ ಸುವಾರ್ತೆಯ ಮುಖಾಂತರ ನಮಗೆ ರಕ್ಷಣೆಯ ಜ್ಞಾನವು ಉಂಟಾಗುತ್ತದೆ. Keep this in mind. ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. So in the first part of verse 1, the author's appeal is as follows. ಆದ್ದರಿಂದ ಮೊದಲನೆಯ ವಚನದ ಮೊದಲನೆಯ ಭಾಗದಲ್ಲಿ ಈ ಬರಹಗಾರನು ಈ ರೀತಿ ನಮಗೆ ವಿಜ್ಞಾಪನೆ ಮಾಡುತ್ತಾನೆ. It starts with therefore. ಆದದರಿಂದ ಎಂಬ ಪದದಿಂದ ಅದು ಪ್ರಾರಂಭವಾಗುತ್ತದೆ. That will link us with the chapter 1. ಅದು ನಮಗೆ ಮೊದಲನೆಯ ಅಧ್ಯಾಯದೊಟ್ಟಿಗೆ ಸಂಪರ್ಕ ಕಲ್ಪಿಸುತ್ತದೆ. Because of the superiority of the person who gave the revelation, ಈ ಪ್ರಕಟಣೆಯನ್ನು ಕೊಟ್ಟಂತಹ ವ್ಯಕ್ತಿಯ ಆ ಶ್ರೇಷ್ಠತೆಯ ನಿಮಿತ್ತದಿಂದಾಗಿ the writer or the author also says if we neglect, he uses the phrase we. ಆ ಪತ್ರಿಕೆಯ ಬರಹಗಾರನು ನಾವು ಎಂಬಂತ ಒಂದು ಪದವನ್ನು ಉಪಯೋಗಿಸುತ್ತಾನೆ. ನಾವು ಇದನ್ನ
ಆದುದರಿಂದ ನಾವು, the phrase we are mentioned here. Sorry, would you please repeat, uncle? Is the internet my problem, or is it there is some disturbance? Yes, I got a call, so I have connected my Okay. laptop with the Wi-Fi. Yeah. So therefore we must pay much more closer attention. ಆದುದರಿಂದ ನಾವು, there is the phrase now. ಆದದರಿಂದ ನಾವು ಎಂಬಂತ ಪದ ಉಪಯೋಗಿಸಲ್ಪಟ್ಟಿದೆ, ಲಕ್ಷ್ಯ ಕೊಡುವವರಾಗಿರಬೇಕು ಎಂಬುದಾಗಿ. Many times we preachers will be preaching to others. ಅನೇಕ ಸಂದರ್ಭಗಳಲ್ಲಿ ಬೋಧಕರಂತ ನಾವು ಇತರರಿಗೆ ಬೋಧಿಸುವವರಾಗಿರುತ್ತೇವೆ. We forget that it applies to us also. ನಾವು ಇದು ನಮಗೂ ಕೂಡ ಅನ್ವಯಿಸುತ್ತದೆ ಎಂಬುದನ್ನು ಮರೆತು ಬಿಡುತ್ತೇವೆ. We all know that God's word is a two-edged sword. ನಮಗೆಲ್ಲರಿಗೂ ಗೊತ್ತು, ದೇವರ ವಾಕ್ಯವು ಅದು ಇಬ್ಬಾಯಿ ಕತ್ತಿ. James says not many should be teachers because you will get a greater judgment. ಯಾಕೋಬನು ಹೇಳುತ್ತಾನೆ, ನಿಮ್ಮಲ್ಲಿ ಅನೇಕರು ಬೋಧಕರಾಗಬೇಡ್ರಿ, ಯಾಕಂದರೆ ಬೋಧಕರಿಗೆ ಕಠಿಣ ತೀರ್ಪಾಗುತ್ತದೆ ಎಂಬುದಾಗಿ ಹೇಳುತ್ತಾನೆ. So in that sense the author is including himself. ಆ ಒಂದು ಹಿನ್ನೆಲೆಯಲ್ಲಿ ಆ ಬರಹಗಾರನು ತನ್ನನ್ನು ಕೂಡ ಸೇರಿಸಿಕೊಳ್ಳುತ್ತಾನೆ. Now we know the salvation of true believers will not be lost. ನಮಗೆ ಗೊತ್ತು, ನಿಜ ವಿಶ್ವಾಸಿಗಳ ರಕ್ಷಣೆಯು ಅದು ಎಂದಿಗೂ ತಪ್ಪಿ ಹೋಗುವುದಿಲ್ಲ. But many of these warning passages gives us an impression that maybe the salvation can be lost. ಆದರೆ ಈ ಒಂದು ಎಚ್ಚರಿಕೆಯ ಮಾತುಗಳಿರುವಂತಹ ಭಾಗಗಳನ್ನು ನಾವು ಓದುವಾಗ ರಕ್ಷಣೆಯು ಕಳೆದು ಹೋಗುತ್ತದೇನೋ ಎಂಬಂತ ಒಂದು ಡೌಟ್ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. You need to be sure about the certain passages, the sure passages about salvation. If you know that, then you will not be misguided. ನಮಗೆ ರಕ್ಷಣೆಯು ತಪ್ಪಿ ಹೋಗುವುದಿಲ್ಲ ಎಂಬಂತಹ ವಚನಗಳಿರುವಂತಹ ವಾಕ್ಯ ಭಾಗವು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಆಗ ನಾವು ತಪ್ಪು ದಾರಿಗಾಗಲೇ ಅಥವಾ ಸಂಶಯಕ್ಕೆ ಒಳಪಡುವುದಿಲ್ಲ. Otherwise, these warning passages may make us think that believers can lose their salvation. ಇಲ್ಲದೆ ಹೋದರೆ ಈ ಎಚ್ಚರಿಕೆಯ ಮಾತುಗಳಿರುವಂತಹ ವಾಕ್ಯ ಭಾಗಗಳು ನಮಗೆ ವಿಶ್ವಾಸಿಗಳು ರಕ್ಷಣೆಯನ್ನ ಕಳೆದುಕೊಳ್ಳಬಹುದು ಎಂಬಂತ ಸಂಶಯವನ್ನು ಹುಟ್ಟಿಸುತ್ತವೆ. We will look at that later when we come to the other warning passages. ನಾವು ಇತರ ಎಚ್ಚರಿಕೆಯ ಭಾಗಗಳಿಗೆ ಬರುವಾಗ ಅದನ್ನು ನಾವು ನೋಡಿಕೊಳ್ಳೋಣ ನಂತರ. But at the very front itself, I want to remind brothers and sisters, even though our salvation cannot be lost if we are genuinely saved, we should not take our faith lightly. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಅಧ್ಯಯನವನ್ನು ಪ್ರಾರಂಭಿಸಿದ ಈ ಮೊದಲಿನಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುವುದೇನೆಂದರೆ, ನಿಜವಾಗಿ ರಕ್ಷಣೆಯನ್ನು ನಾವು ಹೊಂದಿದವರಾಗಿದ್ದರೆ ನಮ್ಮ ರಕ್ಷಣೆಯು ತಪ್ಪಿ ಹೋಗುವುದಿಲ್ಲವಾದರೂ ಕೂಡ ಅದನ್ನು ನಾವು ಲಘುವಾಗಿ ಪರಿಗಣಿಸಬಾರದು. A great price was paid for our salvation. ಯಾಕಂದರೆ ನಮ್ಮ ರಕ್ಷಣೆಗೆ ಅತ್ಯಂತ ದೊಡ್ಡ ಬೆಲೆಯು ತೆರಲ್ಪಟ್ಟಿದೆ. It is the greatest person who gave that price, the cost. ಆ ಬೆಲೆಯನ್ನ ಕೊಟ್ಟಂತವನು ಯಾರೆಂದರೆ ಶ್ರೇಷ್ಠವಾದಂತ ವ್ಯಕ್ತಿ. The Son of God loved us and gave himself. He gave his life blood, the very life to bring us salvation. ದೇವರ ಮಗನು ನಮ್ಮನ್ನ ಪ್ರೀತಿಸಿ ನಮಗೆ ತನ್ನ ಸ್ವಂತ ರಕ್ತವನ್ನೇ, ಜೀವದಾಯಕವಾದ ಸ್ವಂತ ರಕ್ತವನ್ನೇ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಾನೆ. So we should never take our salvation lightly. ಆದ್ದರಿಂದ ನಮ್ಮ ರಕ್ಷಣೆಯನ್ನು ನಾವು ಎಂದಿಗೂ ಲಘುವಾಗಿ ಭಾವಿಸಬಾರದು. So here we are told that we should pay close attention to what we have heard. ಆದ್ದರಿಂದ ನಾವು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು ಎಂಬುದಾಗಿ ಆತನು ಹೇಳುತ್ತಾನೆ. Remember, the Lord Jesus Christ in the gospel many times repeated, "He that hath ear, let him hear." ನಾವು ನೋಡುವಾಗ ಯೇಸು ಕ್ರಿಸ್ತನು ಸುವಾರ್ತೆಯ ಪುಸ್ತಕಗಳಲ್ಲಿ ಅನೇಕ ಸಾರಿ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳಿದನು. I don't know, ಕಿವಿ ಕೊಟ್ಟು ಕೇಳಬೇಕು. We should give our ear and hear. Total attention should be to the word of God. ಅದರ ಅರ್ಥ ನಾವು ಕಿವಿ ಕೊಟ್ಟು ಎಚ್ಚರಿಕೆಯಿಂದ ನಮ್ಮ ಎಲ್ಲಾ ಗಮನವನ್ನ ಕೊಟ್ಟು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳಬೇಕು ಎಂಬುದಾಗಿ ಅದರ ಅರ್ಥ. I have often seen a preacher is making wrong statement.
most believers in the church don't understand that was wrong. ಅನೇಕ ಸಂದರ್ಭಗಳಲ್ಲಿ ನಾನು ನೋಡುವವನಾಗಿದ್ದೇನೆ ಅಂದರೆ ಬೋಧಕರು ತಪ್ಪಾದಂತಹ ಹೇಳಿಕೆಗಳನ್ನ ಮಾಡುವಾಗ ಸಭೆಯಲ್ಲಿ ನಿಂತುಕೊಂಡು ಬೋಧಿಸುವಾಗ ಕೇಳುವಂತಹ ವಿಶ್ವಾಸಿಗಳು ಅದು ತಪ್ಪಾದ ಹೇಳಿಕೆ ಎಂಬುದನ್ನ ಗುರುತಿಸುವುದೇ ಇಲ್ಲ. We need to pay close attention to catch the truth and the error. ಆದ್ದರಿಂದ ನಾವು ಕೇಳಿಸಿಕೊಳ್ಳುವಾಗ ಬೋಧಿಸುವಂತವರು ಹೇಳುವ ಸತ್ಯಗಳಿಗೆ ಸರಿಯಾಗಿ ಕಿವಿಗೊಟ್ಟು ಕೇಳುವವರಾಗಿರಬೇಕು. Hello. Can you hear me? Yes, uncle. Your internet is a bit problem. Oh, I see. Okay. Yes, so we must pay close attention. ಆದ್ದರಿಂದ ನಾವು ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. That must emphasizes the author's urgency. ಈ ಒಂದು ವಚನವು ಈ ಬರಹಗಾರನ ಗಂಭೀರತೆಯನ್ನು ನಮಗೆ ತೋರಿಸುತ್ತದೆ ಅಥವಾ ಎಷ್ಟು ಇಂಪಾರ್ಟೆಂಟ್ ಎಂಬುದನ್ನು ತೋರಿಸುತ್ತದೆ. We must pay close attention, otherwise we might drift away. ನಾವು ಸರಿಯಾಗಿ ಲಕ್ಷ್ಯ ಕೊಡುವವರಾಗಿರಬೇಕು, ಇಲ್ಲವಾದರೆ ನಾವು ತಪ್ಪು ದಾರಿಗೆ ಹೋಗುವವರಾಗಿರಬಹುದು. The English word drift away, ಇಂಗ್ಲಿಷ್ ಪದವಾದಂತಹ ಡ್ರಿಫ್ಟ್ ಅವೇ ಅಥವಾ ದೂರ ಸರಿಯುವಂತದ್ದು ಎಂಬುದಾಗಿ ಹೇಳುವಾಗ it is mostly used by sailors, those who travel in a boat or ship. ಅದು ಸಮುದ್ರ ಪ್ರಯಾಣ ಮಾಡುವಂತಹ ಆ ಯಾತ್ರಿಕರ ಹಡಗುಗಳು ಅಥವಾ ದೋಣಿಗಳು ತಾವು ಹೋಗಬೇಕಂತ ಗುರಿಯಿಂದ ತಪ್ಪಿ ಬೇರೆ ಕಡೆಗೆ ತೇಲಿಕೊಂಡು ಹೋಗುವುದನ್ನ ಸೂಚಿಸುತ್ತದೆ. A boat or a ship can be brought to the port. It need to be docked properly. ಒಂದು ಹಡಗನ್ನಾಗಲಿ ಅಥವಾ ದೋಣಿಯನ್ನಾಗಲಿ ಆ ಒಂದು ಬಂದರಿಗೆ ತರುವಾಗ ಅದನ್ನ ಸರಿಯಾಗಿ ಲಂಗರನ್ನ ಹಾಕಿ ನಿಲ್ಲಿಸಬೇಕು. Sometimes they put a rope to tie it to something in the harbor and it is not properly tied. When the waves come up and down, the boats move and this rope can get loosed and it can go in by the wave. ಆ ದೋಣಿ ಮತ್ತು ಹಡಗುಗಳನ್ನ ಒಂದು ಹಗ್ಗದಿಂದ ಯಾವುದಾದರೂ ಗಟ್ಟಿಯಾದಂತ ಪದಾರ್ಥಕ್ಕೆ ಕಟ್ಟಿರುತ್ತಾರೆ. ಒಂದು ವೇಳೆ ಅಲೆಗಳು ಮೇಲಕ್ಕೆ ಕೆಳಕ್ಕೆ ಬರುವಾಗ ಆ ದಾರ ಕಳೆದುಕೊಳ್ಳುವಾಗ ಆ ಹಡಗು ಮತ್ತು ದೋಣಿಗಳು ತೇಲಿಕೊಂಡು ಹೊರಟು ಹೋಗುತ್ತವೆ. It also has a meaning, sometimes it can slip our memory. ಅದರ ಇನ್ನೊಂದು ಅರ್ಥ ನಮ್ಮ ಒಂದು ಜ್ಞಾಪಕ ಶಕ್ತಿಯಿಂದ ಕಳಚಿ ಹೋಗುವಂತದ್ದು ಎಂಬುದಾಗಿಯೂ ಆಗುತ್ತದೆ. Or it's like a ring that can slip off from our finger. ಅದರ ಇನ್ನೊಂದು ಅರ್ಥ ನಮ್ಮ ಕೈಗೆ ಉಂಗುರವನ್ನು ಹಾಕಿಕೊಳ್ಳುವಾಗ ಅದು ಜಾರಿ ಹೋಗುವಂತದನ್ನು ಕೂಡ ಸೂಚಿಸುತ್ತದೆ. But here mainly it is about a ship, a boat that can go by the wave because it was not properly grounded. ಆದರೆ ಇಲ್ಲಿ ನಾವು ಹೇಳುವಾಗ ಸರಿಯಾಗಿ ಲಂಗರನ್ನ ಹಾಕಿ ಕಟ್ಟದೆ ಇರುವಂತಹ ಹಡಗು ತೇಲಿಕೊಂಡು ತಪ್ಪಿಸಿಕೊಂಡು ಸಮುದ್ರದಲ್ಲಿ ಹೊರಟು ಹೋಗುವುದನ್ನ ಇದು ಸೂಚಿಸುತ್ತದೆ. So here the author has a fear about his readers. ಇಲ್ಲಿ ಬರಹಗಾರನು ತನ್ನ ಪತ್ರಿಕೆಯನ್ನ ಓದುವ ಆ ಶ್ರೋತೃಗಳಿಗೆ ಭಯವನ್ನು ಹುಟ್ಟಿಸುವವನಾಗಿರುತ್ತಾನೆ. No, he has some fear about some of the readers. ಅಲ್ಲಿ ಈ ಪತ್ರಿಕೆಯನ್ನ ಓದುವ ಕೆಲವು ಶ್ರೋತೃಗಳ ವಿಷಯದಲ್ಲಿ ಆತನಿಗೆ ಭಯವಿದೆ. ಅಂಕಲ್, ಐ ನೀಡ್ ಅ ಮೊಮೆಂಟ್ ಅಂಕಲ್. Yeah. These many of the early Christians, they made a profession of faith in Christ. ಅನೇಕ ಆದಿ ಕ್ರೈಸ್ತರು ಕ್ರೈಸ್ತ ನಂಬಿಕೆಯಲ್ಲಿ ನಂಬಿಕೆ ಇಡುವವರಾದರು. They made a profession of faith. ಅಂದ್ರೆ ಬಾಯಿಂದ ಅರಿಕೆ ಮಾಡಿದ್ದು ನಾವು ಯೇಸು ಕರ್ತನನ್ನು ನಂಬಿದೆ ಎಂದು. They made a profession of faith.
ಅವರು ತಮ್ಮ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯನ್ನು ಬಾಯಿ ಮೂಲಕ ಅರಿಕೆ ಮಾಡಿದರು. But there was no sign of life. ಆದರೆ ಜೀವದ ಯಾವುದೇ ಕುರುಹುಗಳು ಅವರ ಜೀವಿತದಲ್ಲಿ ಇರಲಿಲ್ಲ. So the author is afraid that they might have never received, really maybe they were not born again, they have never received Jesus Christ as Lord and Savior. ಆದ್ದರಿಂದ ಈ ಪತ್ರಿಕೆ ಬರಹಗಾರನು ಒಂದು ವೇಳೆ ಅವರು ಎಂದಿಗೂ ಯೇಸು ಕ್ರಿಸ್ತನನ್ನ ನಂಬಲೇ ಇಲ್ಲವೇನೋ ಅಥವಾ ರಕ್ಷಣೆ ಹೊಂದಿಲ್ಲವೇ ಏನೋ ಎಂಬಂತ ಸಂಶಯವನ್ನ ವ್ಯಕ್ತಪಡಿಸುತ್ತಾನೆ. So he's telling there's a possibility of drifting away from the harbor of Christ salvation. ಆದ್ದರಿಂದ ಆತನು ಕ್ರಿಸ್ತನ ಮೇಲಿನ ನಂಬಿಕೆ ಎಂಬಂತ ಬಂದರಿಂದ ದೂರ ಸರಿಯುತ್ತಾರೇನೋ ಎಂಬಂತ ವಿಷಯವನ್ನ ಇಲ್ಲಿ ಹೇಳುತ್ತಾನೆ. How true it may be today also. Many people who make the profession by mouth, but they may not be genuinely saved. ಇದು ಇಂದಿಗೂ ಕೂಡ ಸತ್ಯವಾದಂತ ಮಾತಾಗಿದೆ. ಅನೇಕ ಜನರು ತಮ್ಮ ಬಾಯಿಯ ಮೂಲಕ ಅರಿಕೆಯನ್ನ ಮಾಡುವವರಾಗಿದ್ದರೂ ಅವರ ಜೀವಿತಗಳಲ್ಲಿ ಆ ಸತ್ಯಾಂಶವು ಕಾಣಿಸುವುದೇ ಇಲ್ಲ. So in verse 2 to 4, he is giving the reason for this warning. ಆದ್ದರಿಂದ 2ರಿಂದ 4ನೇ ವಚನಗಳನ್ನು ನಾವು ಓದುವಾಗ ಈ ಒಂದು ಎಚ್ಚರಿಕೆಯನ್ನ ಕೊಡುವುದಕ್ಕೆ ಆತನು ಕಾರಣವನ್ನ ಕೊಡುತ್ತಾನೆ. Those who are drifting away are in greater danger. ಯಾರು ಈ ಕ್ರಿಸ್ತ ನಂಬಿಕೆಯಿಂದ ದೂರ ಸರಿದು ಹೋಗುತ್ತಿದ್ದಾರೋ ಅವರು ಅತ್ಯಂತ ಗಂಭೀರವಾದಂತ ಅಪಾಯದಲ್ಲಿದ್ದಾರೆ. To neglect the salvation offered by Christ will lead people to eternal punishment. ಕ್ರಿಸ್ತನಿಂದ ಕೊಡಲ್ಪಟ್ಟಂತಹ ಆ ಒಂದು ಪ್ರಕಟಣೆಯನ್ನ ತಿರಸ್ಕರಿಸುವುದಾದರೆ, ಅಲಕ್ಷ್ಯ ಮಾಡುವುದಾದರೆ ಅದು ನಮ್ಮನ್ನ ನಿತ್ಯವಾದ ದಂಡನೆಗೆ ಗುರಿಪಡಿಸುತ್ತದೆ. To neglect gospel is more serious than the transgression of the law. ನಾವು ಸುವಾರ್ತೆಯನ್ನ ತಿರಸ್ಕರಿಸುವಂತದ್ದು ಧರ್ಮಶಾಸ್ತ್ರವನ್ನ ಮೀರುವುದಕ್ಕಿಂತ ಗಂಭೀರವಾದಂತ ಅಪರಾಧವಾಗಿರುತ್ತದೆ. So verse 2 he says there is the punishment, there is be a punishment greater. ಆದ್ದರಿಂದ 4ನೇ ವಚನಕ್ಕೆ ಬರುವಾಗ ಅಲ್ಲಿ ಇನ್ನೂ ಹೆಚ್ಚಿನ ಶಿಕ್ಷೆ ಅವರಿಗೆ ಕೊಡಲ್ಪಡುತ್ತದೆ ಎಂಬುದಾಗಿ ಆತನು ಹೇಳುತ್ತಾನೆ. God's punishment is a theme, is a principle taught in the Old Testament. ದೇವರ ಶಿಕ್ಷೆ ಎಂಬಂತದ್ದು ಹಳೆಯ ಒಡಂಬಡಿಕೆಯಲ್ಲಿ ಬೋಧಿಸಲ್ಪಟ್ಟಂತಹ ಒಂದು ವಿಷಯವಾಗಿದೆ. God spoke to his people at Mount Sinai. ದೇವರು ಸೀನಾಯಿ ಬೆಟ್ಟದ ಬಳಿಯಲ್ಲಿ ತನ್ನ ಜನರೊಟ್ಟಿಗೆ ಮಾತನಾಡಿದನು. He used the angels to do so through Moses. ಮತ್ತು ಮೋಶೆಯ ಮುಖಾಂತರ ತನ್ನ ದೇವದೂತರನ್ನು ಉಪಯೋಗಿಸಿಕೊಂಡು ಆ ರೀತಿ ತನ್ನ ಜನರೊಟ್ಟಿಗೆ ಮಾತನಾಡಿದನು. That revelation was steadfast. ಆ ಒಂದು ಪ್ರಕಟಣೆಯು ಅದು ಸ್ಥಿರವಾದಂತ ಪ್ರಕಟಣೆಯಾಗಿತ್ತು. That means it was effective and forceful. ಅದರ ಅರ್ಥ ಆ ಒಂದು ಪ್ರಕಟಣೆಯು ಅದು ಅತ್ಯಂತ ಪ್ರಭಾವಶಾಲಿ ಮತ್ತು ಗಂಭೀರವಾದದ್ದು. The law was not some dead letter. It was forceful. ಧರ್ಮಶಾಸ್ತ್ರವು ಅದು ಯಾವುದೋ ಸತ್ತ ಅಕ್ಷರಗಳಿಂದ ಬರೆಯಲ್ಪಟ್ಟದಾಗಿರಲಿಲ್ಲ, ಬದಲಾಗಿ ಅದು ಬಲವುಳ್ಳದ್ದಾಗಿತ್ತು. It enforced pain and penalties on those who transgressed or disobeyed. ಆ ಒಂದು ಧರ್ಮಶಾಸ್ತ್ರದ ನಿಯಮಗಳನ್ನ ಶಾಸನಗಳನ್ನ ಮೀರುವವರ ಮೇಲೆ ಅದು ನೋವನ್ನ ಉಂಟು ಮಾಡುವುದಾಗಿತ್ತು ಮತ್ತು ಶಿಕ್ಷೆಯನ್ನು ಕೂಡ ಬರಮಾಡುತ್ತಿತ್ತು. We remember many cases in the Old Testament. ನಾವು ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರಕರಣಗಳನ್ನ ಜ್ಞಾಪಿಸಿಕೊಳ್ಳಬಹುದು. Remember Aaron's two sons Nadab and Abihu in Leviticus chapter 10. ನಾವು ಯಾಜಕ ಕಾಂಡ 10ನೇ ಅಧ್ಯಾಯದಲ್ಲಿ ಆರೋನನ 2 ಮಕ್ಕಳಾದಂತ ನಾದಾಬ್ ಅಬಿಹು ಅವರ ಪ್ರಕರಣವನ್ನ ನಿಮಗೆ ಜ್ಞಾಪಕದಲ್ಲಿದೆಯಾ? And Numbers 16 we read about Korah and his party. ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ಕೊರಹ ಮತ್ತು ಆತನ ಹಿಂಬಾಲಕರ ಪ್ರಕರಣವನ್ನ ನಾವು ನೋಡುತ್ತೇವೆ. The punishment for the crime was very severe. ಅಪರಾಧಕ್ಕೆ ಕೊಡಲ್ಪಡುತ್ತಿದ್ದಂತ ಶಿಕ್ಷೆಯು ಅದು ಬಹಳ ಗಂಭೀರವಾಗಿತ್ತು. In case some of us may think, oh, that is the Old Testament. Wait a minute, look at Acts chapter 5 about the incident of Ananias and Sapphira. ನೀವು ಒಂದು ವೇಳೆ ಇದು ಹಳೆಯ ಒಡಂಬಡಿಕೆಯಲ್ಲಿ ನಡೆದ ಘಟನೆಗಳು ಎಂಬುದಾಗಿ ತಾತ್ಸಾರ ಮಾಡುವವರಾದರೆ ಹೊಸ ಒಡಂಬಡಿಕೆಯಲ್ಲಿ 2ನೇ ಅಧ್ಯಾಯವಾದ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯವನ್ನು ನಾವು ನೋಡುವಾಗ 5ನೇ
ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯವನ್ನು ನೋಡುವಾಗ ಅನನೀಯ ಸಫೈರಳ ಪ್ರಕರಣವು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಸಿಗುತ್ತದೆ. Well, Ananias and Sapphira's sin was not adultery or murder. ಅನನೀಯ ಮತ್ತು ಸಫೈರಳ ಅಪರಾಧವು ಅದು ವ್ಯಭಿಚಾರವಾಗಲಿ ಅಥವಾ ಕೊಲೆಯಾಗಲಿ ಆಗದೆ ಹೋದರೂ It was lying. ಅದು ಒಂದು ಸುಳ್ಳಾಗಿತ್ತು. So now the author is arguing from the lesser to the greater. ಈಗ ಈ ಪತ್ರಿಕೆಯ ಬರಹಗಾರನು ಚಿಕ್ಕ ಅಪರಾಧದಿಂದ ದೊಡ್ಡ ಅಪರಾಧ ಎಂಬುದಾಗಿ ವಾದಿಸುತ್ತಾನೆ. Failure to obey the Old Testament brought punishment. How much greater punishment will be there for those who reject Christ? ಹಳೆಯ ಒಡಂಬಡಿಕೆಯ ಧರ್ಮಶಾಸ್ತ್ರವನ್ನ ಮೀರಿ ಮಾಡಿದ ಅಪರಾಧಕ್ಕೆ ಶಿಕ್ಷೆ ಬರುತ್ತಿದ್ದಾದರೆ ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟ ಪ್ರಕಟಣೆಯನ್ನ ತಿರಸ್ಕರಿಸಿದರೆ ಇನ್ನೂ ಎಷ್ಟು ಹೆಚ್ಚಾದಂತಹ ಶಿಕ್ಷೆ ಬರುತ್ತದೆ ಎಂಬುದಾಗಿ ಹೇಳುತ್ತಾನೆ. So he says, how shall we escape if we neglect so great a salvation? ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಹೇಳುತ್ತಾನೆ. Here salvation means something in the future. ಇಲ್ಲಿ ರಕ್ಷಣೆ ಎಂಬುದಾಗಿ ಹೇಳುವಾಗ ಅದು ಭವಿಷ್ಯದಲ್ಲಿ ನಡೆಯುವಂತ ಸಂಗತಿಯಾಗಿರುತ್ತದೆ. Deliverance of God's people from the judgment and entering into the kingdom. ಅದರ ಅರ್ಥ ರಕ್ಷಣೆ ಎಂಬುದಾಗಿ ಭವಿಷ್ಯದ ರಕ್ಷಣೆ ಎಂಬುದಾಗಿ ಹೇಳುವಾಗ ದೇವ ಜನರಿಗೆ ಆ ನಿತ್ಯದ ಶಿಕ್ಷೆಯಿಂದ ತಪ್ಪಿಸಲ್ಪಟ್ಟವರಾಗಿ ನಿತ್ಯ ಜೀವಕ್ಕೆ ಪ್ರವೇಶಿಸುವುದೇ ಆ ರಕ್ಷಣೆ ಆಗಿರುತ್ತದೆ. How shall we escape that future judgment if today we neglect the message of salvation? ಮುಂದೆ ಭವಿಷ್ಯದಲ್ಲಿ ಸಂಭವಿಸುವಂತ ಆ ಶಿಕ್ಷೆ ಅಥವಾ ನ್ಯಾಯ ನಿರ್ಣಯವನ್ನು ನಾವು ಹೇಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ? ಇಂದು ವರ್ತಮಾನದಲ್ಲಿ ನಾವು ಈ ವಿಶೇಷವಾದ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ ಎಂದು ಪ್ರಶ್ನಿಸುತ್ತಾನೆ. To that question there is no answer or only one answer. You cannot escape. ಆ ಒಂದು ಪ್ರಶ್ನೆಗೆ ಉತ್ತರವೇ ಇಲ್ಲ ಅಥವಾ ಇರುವಂತಹ ಒಂದೇ ಉತ್ತರ ಏನೆಂದರೆ ನೀವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. Now at this point we look at this warning a little more closely. ಈ ಸಂದರ್ಭದಲ್ಲಿ ನಾವು ಈ ಒಂದು ಎಚ್ಚರಿಕೆಯ ಮಾತನ್ನ ಸ್ವಲ್ಪ ಹತ್ತಿರದಿಂದ ನೋಡಿಕೊಳ್ಳೋಣ. Now I mentioned that there are 5 major warning passages in the Epistle of Hebrews. ನಾನು ಈಗಾಗಲೇ ಹೇಳಿದ ಪ್ರಕಾರ ಇಬ್ರಿಯರ ಪತ್ರಿಕೆಯಲ್ಲಿ 5 ಪ್ರಾಮುಖ್ಯವಾದಂತಹ ಎಚ್ಚರಿಕೆಯ ಭಾಗಗಳುಂಟು. If you are writing it, you can write this is the first one, chapter 2 verse 1 to 4. ನೀವು ಬರೆದುಕೊಳ್ಳುತ್ತಿರುವುದಾದರೆ ಬರ್ಕೊಳ್ಳಬಹುದು. ಇದು ಮೊದಲನೇ ಎಚ್ಚರಿಕೆಯ ಮಾತು 2ನೇ ಅಧ್ಯಾಯದ 1ರಿಂದ 4ನೇ ವಚನ. Then the second one is in chapter 3. ಎರಡನೆಯ ಎಚ್ಚರಿಕೆಯ ಮಾತು 3ನೇ ಅಧ್ಯಾಯದಲ್ಲಿದೆ. From verse 7 to chapter 4 verse 13. 7ನೇ ವಚನ 3ನೇ ಅಧ್ಯಾಯದ 7ನೇ ವಚನದಿಂದ 4ನೇ ಅಧ್ಯಾಯದ 13ನೇ ವಚನದವರೆಗೆ. And the third one, ಮೂರನೇ ಎಚ್ಚರಿಕೆಯ ಮಾತು chapter 5, 5ನೇ ಅಧ್ಯಾಯ verse 11 to chapter 6 verse 20. 11ನೇ ವಚನದಿಂದ 6ನೇ ಅಧ್ಯಾಯದ 20ನೇ ವಚನದವರೆಗೆ. The fourth warning, 4ನೇ ಎಚ್ಚರಿಕೆಯ ಮಾತು is in chapter 10 10ನೇ ಅಧ್ಯಾಯ and verse 26 to verse 31. 26ನೇ ವಚನದಿಂದ 31ನೇ ವಚನದವರೆಗೆ. The fifth warning, 5ನೇ ಎಚ್ಚರಿಕೆಯ ಮಾತು it is in chapter 12 12ನೇ ಅಧ್ಯಾಯದಲ್ಲಿದೆ. verse 18 to verse 29. 18ರಿಂದ 29ನೇ ವಚನಗಳವರೆಗೆ. As we go through those passages, we will look at it a little more in detail. ನಾವು ಈ ಭಾಗಗಳಿಗೆ ಬರುವಾಗ ಅದನ್ನು ನಾವು ಇನ್ನೂ ವಿವರವಾಗಿ ನೋಡಿಕೊಳ್ಳೋಣ. Now in this first warning, which is shorter compared to the other passages, ಇತರ ಎಚ್ಚರಿಕೆ ಮಾತುಗಳಿಗೆ ಹೋಲಿಸಿದರೆ ಚಿಕ್ಕದಾದಂತಹ ಈ ಮೊದಲನೇ ಎಚ್ಚರಿಕೆ ಮಾತು, there are two thoughts, two interpretation normally people give to this. ಇದನ್ನ ಎರಡು ವಿಧದಲ್ಲಿ ಅರ್ಥ ವಿವರಣೆಯನ್ನ ಮಾಡುತ್ತಾರೆ ಜನರು ಸಾಮಾನ್ಯವಾಗಿ. Some say it is referring to divine chastisement and loss of rewards in the future kingdom of heaven. Means believers may be disciplined by the Father and they will lose the rewards. ಕೆಲವರು ಹೇಳುವ ಪ್ರಕಾರ
ಮುಂದೆ ಸಿಗಬಹುದಾದಂತಹ ಬಿರುದುಗಳು ಅವರು ಭೂಲೋಕದಲ್ಲಿ ಮಾಡುವಂತಹ ಈ ಅಲಕ್ಷ್ಯ ಮಾಡಿದಂತಹ ಕಾರ್ಯಗಳಿಗಾಗಿ ಅವರು ತಪ್ಪಿಸಿಕೊಳ್ಳಬಹುದು, ದೇವರು ಶಿಕ್ಷೆಯನ್ನ ಕೊಡಬಹುದು ಈ ಭೂಲೋಕದಲ್ಲಿ ಎಂಬುದಾಗಿ ಅರ್ಥ ವಿವರಣೆ ಮಾಡುತ್ತಾರೆ. Those who live a mediocre Christian life, ನಾಮಧೇಯ ಕ್ರೈಸ್ತವ ಜೀವನ, in this age will suffer the loss of position and privilege in the next kingdom. ಈ ಜೀವಿತದಲ್ಲಿ ನಾಮಧೇಯ ಕ್ರೈಸ್ತರಾಗಿ ಜೀವಿಸುವಂತವರು, ಅಲಕ್ಷ್ಯದ ಜೀವಿತವನ್ನು ಜೀವಿಸುವಂತವರು ಮುಂದೆ ಬರುವಂತಹ ಜೀವಿತದಲ್ಲಿ ತಮಗೆ ಸಿಗಬೇಕಾದಂತಹ ಬಿರುದುಗಳು ಮತ್ತು ಉನ್ನತ ಪದವಿಯನ್ನು ಅವರು ತಪ್ಪಿಸಿಕೊಳ್ಳುತ್ತಾರೆ. That is one interpretation. ಅದು ಒಂದು ಅರ್ಥ ವಿವರಣೆ ಆಗಿದೆ. The second most likely interpretation, ಎರಡನೆಯ ಮತ್ತು ಬಹುಶಃ ಸರಿಯಾದಂತಹ ಅರ್ಥ ವಿವರಣೆ ಏನೆಂದರೆ, this is talking about eternal punishment. ಇದು ನಿತ್ಯದ ದಂಡನೆಯ ಕುರಿತಾಗಿ ಮಾತನಾಡುತ್ತದೆ. Those who profess or identify themselves as Christians, ಬಾಯಿ ಮಾತಿಂದ, ಯಾರಾದರೂ ಬಾಯಿ ಮಾತಿನಿಂದ ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡು ಕ್ರೈಸ್ತರ ರೀತಿಯಲ್ಲಿ ನಟನೆ ಮಾಡುವುದಾದರೆ, and outwardly they do all the baptism, the Lord's Supper, all that they may be doing, ಬಾಹ್ಯವಾಗಿ ಅವರು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬಹುದು, ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳಬಹುದು, but they have never repented and trusted Christ as Lord and Savior. ಆದರೆ ಅವರು ಎಂದಿಗೂ ಮಾನಸಾಂತರ ಪಟ್ಟು ಯೇಸು ಕ್ರಿಸ್ತನನ್ನ ರಕ್ಷಕನು ಎಂಬುದಾಗಿ ಅಂಗೀಕರಿಸಿಕೊಂಡಿರಲೇ ಇಲ್ಲ. They are in danger of eternal destruction. ಅಂಥವರು ನಿತ್ಯದ ನಾಶನವೆಂಬಂತಹ ಅಪಾಯದಲ್ಲಿರುತ್ತಾರೆ. That could be most likely the right interpretation. ಅದು ಬಹುಶಃ ಸರಿಯಾದಂತಹ ಅರ್ಥ ವಿವರಣೆ ಆಗಿದೆ. Remember, this epistle was written mainly to two groups: one, genuine believers, the one who did all the external. They are, from other people's point of view, they look like believers, but God knows their heart that they were never genuinely converted. ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು, ಈ ಪತ್ರಿಕೆ ಬರೆಯಲ್ಪಟ್ಟದ್ದು ಎರಡು ಗುಂಪಿನ ಜನರಿಗೆ. ಒಂದು, ನಿಜವಾದ ರಕ್ಷಣೆಯನ್ನು ಹೊಂದಿದಂತವರಿಗೆ. ಎರಡು, ಬಾಹ್ಯವಾಗಿ ಎಲ್ಲಾ ಕಾರ್ಯಗಳನ್ನ ಮಾಡುವವರಾಗಿ ಹೊರಗಿನ ಜನರಿಗೆ ಕ್ರೈಸ್ತರು ಎಂಬುದಾಗಿ ಕಾಣಿಸಿಕೊಂಡಿರುವವರು, ಆದರೆ ಅವರ ಹೃದಯವನ್ನ ದೇವರು ಬಲ್ಲವನಾಗಿರುತ್ತಾನೆ, ಅವರು ನಿಜವಾದಂತ ರಕ್ಷಣೆಯನ್ನ ಹೊಂದದವರು. ಈ ಎರಡು ಗುಂಪಿನ ಜನರಿಗೆ ಈ ಮಾತು ಹೇಳಲ್ಪಟ್ಟಿದೆ. In one sense, this both interpretation is true. ಒಂದು ಮಾತಿನಲ್ಲಿ ಹೇಳುವುದಾದರೆ ಈ ಎರಡು ಅರ್ಥ ವಿವರಣೆಗಳು ಸತ್ಯವಾದವುಗಳು. True believers who live a carnal or worldly life will be disciplined by our Heavenly Father, and if they don't repent, they will pay the consequence of their sin in this life, and they will lose rewards in the life to come. That is true. ಒಂದು ಸತ್ಯಾಂಶ ಏನೆಂದರೆ, ನಿಜ ವಿಶ್ವಾಸಿಗಳು ನಿಜವಾಗಿ ರಕ್ಷಣೆ ಹೊಂದಿದಂತವರು ರಕ್ಷಣೆ ಹೊಂದಿದ ನಂತರ ಪಾಪದ ಜೀವಿತದಲ್ಲಿ ಆ ಶಾರೀರಿಕ ಇಚ್ಛೆಗಳನ್ನ ನೆರವೇರಿಸುವವರಾಗಿ ಜೀವಿಸುವಾಗ ಪರಲೋಕದ ತಂದೆಯು ಅವರನ್ನ ಭೂಲೋಕದಲ್ಲಿ ಶಿಕ್ಷಿಸುತ್ತಾನೆ ಮತ್ತು ಮುಂದೆ ಅವರಿಗೆ ಸಿಗಬೇಕಾದಂತ ಬಿರುದುಗಳು ತಪ್ಪಿ ಹೋಗುತ್ತವೆ. That is true for all of us believers. ಅದು ನಮ್ಮೆಲ್ಲಾ ವಿಶ್ವಾಸಿಗಳಿಗೂ ಕೂಡ ಸತ್ಯವಾದಂತ ಮಾತು. When we come to Hebrews 12, we read about the father disciplining his children. ಎರಡನೆಯ ಅಧ್ಯಾಯವಾದ ಇಬ್ರಿಯ ಪತ್ರಿಕೆ ಎರಡನೇ ಅಧ್ಯಾಯಕ್ಕೆ ಬರುವಾಗ ತಂದೆಯಾದ ದೇವರು, chapter 12, 12ನೇ ಅಧ್ಯಾಯಕ್ಕೆ ನಾವು ಬರುವಾಗ ತಂದೆಯಾದ ದೇವರು ತನ್ನ ಮಕ್ಕಳನ್ನ ಶಿಸ್ತಿಗೆ ಗುರಿಪಡಿಸುವುದರ ಕುರಿತಾಗಿ ನಾವು ಓದುತ್ತೇವೆ. It is also true that believers will lose the reward if we are not serious about our faith. ಮತ್ತು ವಿಶ್ವಾಸಿಗಳಾಗಿ ನಾವು ಜೀವಿಸುವಾಗ ನಮ್ಮ ನಂಬಿಕೆ ಕುರಿತಾಗಿ ಗಂಭೀರತೆ ಇಲ್ಲದವರಾಗಿದ್ದರೆ ಮುಂದಿನ ಜೀವಿತದಲ್ಲಿ ನಮ್ಮ ಬಿರುದುಗಳನ್ನು ಕೂಡ ನಾವು ಕಳೆದುಕೊಳ್ಳಬಹುದು. But it is also true that those who only claim by mouth they are Christians, but there is no change in their life, there is no fruit or work in their life, they will face eternal damnation. ಮತ್ತು ಇದು ಕೂಡ ಸತ್ಯವಾಗಿದೆ. ಏನೆಂದರೆ, ತಮ್ಮ ಬಾಯಿ ಮಾತಿನಲ್ಲಿ ಮಾತ್ರ ನಾನು ವಿಶ್ವಾಸಿ ಎಂಬುದಾಗಿ ಹೇಳಿಕೊಂಡು ತಮ್ಮ ಹೃದಯದಲ್ಲಿ ನಿಜವಾದಂತ ಮಾನಸಾಂತರವನ್ನ ಹೊಂದದೇ ಇರುವಂತಹ ಸುಳ್ಳು ವಿಶ್ವಾಸಿಗಳು ಅವರು ನಿತ್ಯವಾದಂತ ದಂಡನೆಗೆ ಅವರು ಗುರಿಯಾಗುತ್ತಾರೆ. That is what James in his epistle says, faith without work is dead. ಅದನ್ನೇ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳುತ್ತಾನೆ, ಕ್ರಿಯೆಗಳಿಲ್ಲದ ನಂಬಿಕೆಯು ಅದು ಸತ್ತದ್ದಾಗಿದೆ ಎಂಬುದಾಗಿ. So we need to take these two things and be careful in our life of faith.
ಆದ್ದರಿಂದ ನಾವು ಈ ಎರಡು ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತು ನಮ್ಮ ನಂಬಿಕೆಯ ಜೀವಿತದಲ್ಲಿ ಅತ್ಯಂತ ಗಂಭೀರತೆಯುಳ್ಳವರಾಗಿ ಜೀವಿಸಬೇಕು. If this was true in the early church age, ಇದು ಆದಿ ಸಭೆಯ ಸಂದರ್ಭದಲ್ಲಿ ಸತ್ಯವಾಗಿರುವುದಾದರೆ how much more we can see today people who go through all the outward expressions, baptism, coming Lord's Supper, attending the church, but to such people, if they are not genuinely converted, one day the Lord will say, depart from me. ಇಂದಿಗೂ ಕೂಡ ಇದು ಸತ್ಯವಾದಂತಹ ಮಾತಾಗಿದೆ. ಏನೆಂದರೆ ನಮ್ಮ ಮಧ್ಯದಲ್ಲಿರುವಂತವರು ಬಾಹ್ಯವಾದ ಕಾರ್ಯಗಳನ್ನು ನೆರವೇರಿಸುವವರಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಮೇಜಿನಲ್ಲಿ ಪಾಲ್ಗೊಂಡು ಬಾಯಿಯಲ್ಲಿ ನಾನು ಕ್ರೈಸ್ತನೆಂಬುದಾಗಿ ಅರಿಕೆ ಮಾಡಿ ನಿಜವಾದ ಮಾನಸಾಂತರ ಅವರ ಹೃದಯದಲ್ಲಿ ಇಲ್ಲದೆ ಹೋದರೆ ಅವು ನಿತ್ಯವಾದಂತಹ ದಂಡನೆಗೆ ಅವರು ಗುರಿಯಾಗುತ್ತಾರೆ. Let's read Matthew 7:22 and 23. ನಾವು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಓದಿಕೊಳ್ಳೋಣ. ಮತ್ತಾಯ 7ನೇ ಅಧ್ಯಾಯ 22, 23ನೇ ವಚನ. ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು. What a severe shock and surprise will be there one day to many so-called Christians when the Lord say, I never knew you. ಎಂತ ಗಂಭೀರವಾದಂತಹ ಆಶ್ಚರ್ಯ ಕಾದಿದೆ ನೋಡಿ, ನಾನು ಕ್ರೈಸ್ತನೆಂಬುದಾಗಿ ಹೇಳಿಕೊಂಡು ಬಾಹ್ಯವಾಗಿ ಜೀವಿಸುವವರಿಗೆ. These are people who did a lot of things in Christ's name. ಇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ ಜನರು. They've been baptized. ಅವರು ದೀಕ್ಷಾ ಸ್ನಾನವನ್ನ ಕೊಟ್ಟರು. They broke bread. ಅವರು ರೊಟ್ಟಿಯನ್ನು ಮುರಿದರು. They might have taught in Sunday school. ಅವರು ಸಂಡೇ ಸ್ಕೂಲ್ ಅಲ್ಲೂ ಕೂಡ ಒಂದು ವೇಳೆ ಬೋಧಿಸಿರಬಹುದು. They might have might have preached also. ಅವರು ಬೋಧನೆಯನ್ನು ಕೂಡ ಸಭೆಯಲ್ಲಿ ಮಾಡಿರಬಹುದು. They might have attended all the Monday night Zoom meeting. ಅವರು ಸೋಮವಾರದ ರಾತ್ರಿ ನಡೆಯುವ ಸತ್ಯವೇದ ಧ್ಯಾನಕ್ಕೂ ಕೂಡ ಪಾಲ್ಗೊಂಡಿರಬಹುದು. You can go on add all the external things people might have done. ನೀವು ಬಾಹ್ಯವಾಗಿ ಜನರು ಮಾಡುವಂತ ಇನ್ನು ಅನೇಕ ಕಾರ್ಯಗಳನ್ನ ಈ ಪಟ್ಟಿಗೆ ಸೇರಿಸಬಹುದು. But they are going to have a rude awakening when the Lord say one day, I never knew you. ಆದರೆ ಅವರಿಗೆ ಒಂದು ದಿನ ಅತ್ಯಂತ ಕಠಿಣವಾದಂತಹ ದಂಡನೆಯನ್ನ ಕರ್ತನು ಮಾಡುತ್ತಾನೆ. ಒಂದು ದಿನ ನಾನು ನಿಮ್ಮನ್ನ ಅರಿಯೇನು ಎಂಬುದಾಗಿ ಆತನು ಹೇಳುವಾಗ. That's a very interesting statement. How can the all-knowing God don't know them? ಇದು ಒಂದು ಅತ್ಯಂತ ಆಸಕ್ತಿಕರವಾದಂತಹ ಹೇಳಿಕೆಯಾಗಿದೆ. ಎಲ್ಲವನ್ನು ತಿಳಿದಂತ ಸರ್ವಜ್ಞಾನಿಯಾದಂತ ದೇವರು ನಿಮ್ಮನ್ನ ಹರಿಯನು ಎಂಬುದಾಗಿ ಹೇಗೆ ಹೇಳಲಿಕ್ಕೆ ಸಾಧ್ಯ? To find the answer, you need to go to John 17:3. What is eternal life? To know the only true God and Jesus Christ whom thou hast sent. ಅದನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನಕ್ಕೆ ಹೋಗಬೇಕು. ಏನೆಂದರೆ, ನಿಜ ದೇವರಾಗಿರುವಂತಹ ಒಬ್ಬನೇ ದೇವರ ಅಂತ ನಿನ್ನನ್ನು ನೀನು ಕಳುಹಿಸಿಕೊಟ್ಟಿರುವಂತಹ ಯೇಸು ಕ್ರಿಸ್ತನನ್ನು ಅರಿಯುವುದೇ ನಿತ್ಯ ಜೀವ. This is talking about a personal relationship with the Lord Jesus Christ. ಇದು ಕರ್ತನ ಅಂತ ಯೇಸು ಕ್ರಿಸ್ತನೊಟ್ಟಿಗೆ ನಮಗಿರುವ ವೈಯಕ್ತಿಕ ಸಂಬಂಧದ ಕುರಿತಾಗಿ ಮಾತನಾಡುತ್ತದೆ. You and I can go through all the external ritual and still be not saved. ನಾನು ನೀವು ಎಲ್ಲ ಬಾಹ್ಯವಾದ ಆಚಾರಗಳನ್ನ ಮಾಡುವವರಾಗಿರಬಹುದು, ಆದರೆ ರಕ್ಷಣೆ ಹೊಂದದೇ ಇರಲಿಕ್ಕೂ ಕೂಡ ಸಾಧ್ಯತೆ ಉಂಟು. I wonder whether many in the brethren assemblies are in that state or not. ನಾನು ಆಶ್ಚರ್ಯ ವ್ಯಕ್ತಪಡಿಸಿ ಹೇಳುವವನಾಗಿದ್ದೇನೆ. ಏನೆಂದರೆ, ಸಹೋದರ ಸಭೆಗಳಲ್ಲಿರುವಂತಹ ಅನೇಕರು ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾರೋ ಇಲ್ಲವೋ ಎಂಬುದಾಗಿ. I know many believers for years they never opened their mouth in the worship. ನನಗೆ ಗೊತ್ತು, ಅನೇಕ ವಿಶ್ವಾಸಿಗಳು ಆರಾಧನೆಯ ಸಮಯದಲ್ಲಿ ತಮ್ಮ ಬಾಯನ್ನ ಎಂದಿಗೂ ತೆರೆಯದೇ ಇರುವಂತವರು. Never. ಎಸ್ ಅಂಕಲ್. Never they opened the mouth. ಅವರು ಎಂದಿಗೂ ತಮ್ಮ ಬಾಯನ್ನ ತೆರೆಯಲೇ ಇಲ್ಲ. In the prayer meeting they have nothing to mention for prayer.
ಅವರು ಪ್ರಾರ್ಥನೆಯ ಕೂಟಗಳಲ್ಲಿ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದೆ ಎಂಬುದಾಗಿ ಎಂದಿಗೂ ಮಾತಾಡಿಲ್ಲ. At the end of the prayer, they don't even say Amen. ಆ ಪ್ರಾರ್ಥನೆಯ ಅಂತ್ಯದಲ್ಲಿ ಅವರು ಆಮೆನ್ ಎಂಬುದಾಗಿಯೂ ಕೂಡ ಹೇಳುವುದಿಲ್ಲ. A word like hallelujah will never come from their mouth. ಹಲ್ಲೆಲೂಯಾ ಎಂಬಂತಹ ಮಾತು ಅವರ ಬಾಯಿಂದ ಎಂದಿಗೂ ಬರುವುದೇ ಇಲ್ಲ. The only reason why we think they are believers, because when the bread and wine comes, they take a small part from that. ನಮಗೆ ಅವರು ವಿಶ್ವಾಸಿಗಳಿರಬಹುದು ಎಂಬುದಕ್ಕೆ ಇರುವಂತಹ ಒಂದೇ ಕುರುಹು ಏನೆಂದರೆ ಅವರ ಮುಂದೆ ರೊಟ್ಟಿ ದ್ರಾಕ್ಷಾರಸ ಬರುವಾಗ ಅದರಲ್ಲಿ ಪಾಲು ತೆಗೆದುಕೊಳ್ಳುತ್ತಾರೆ. Other than that, they have nothing with the local assembly. ಅದನ್ನ ಬಿಟ್ಟು ಸ್ಥಳೀಯ ಸಭೆಯೊಟ್ಟಿಗೆ ಅವರ ಯಾವುದೇ ಸಂಬಂಧವೂ ಇಲ್ಲ. So here is a great warning. How so great a salvation. The author emphasizes about the salvation as so great. ಇಲ್ಲಿ ಅಂತವರಿಗೆ ಒಂದು ಎಚ್ಚರಿಕೆಯ ಮಾತಿದೆ, ಏನಂದ್ರೆ ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ಎಂಬುದಾಗಿ. The message of Christ is called so great a salvation. ಕ್ರಿಸ್ತನ ಸಂದೇಶವನ್ನ ನಾವು ಈ ಅತ್ಯಂತ ವಿಶೇಷವಾದ ರಕ್ಷಣೆ ಎಂಬುದಾಗಿ ಕರೆಯುತ್ತೇವೆ. Now there are threefold reason for that. ಅದನ್ನ ಹೇಳಲಿಕ್ಕೆ 3 ವಿಧವಾದಂತ ಕಾರಣಗಳುಂಟು. The first reason, ಮೊದಲನೇ ಕಾರಣ, maybe can we read verse 3 once more? 3ನೇ ವಚನವನ್ನು 3 and 4 once more. ಮತ್ತೊಮ್ಮೆ ಓದಿಕೊಳ್ಳೋಣ, 3 ಮತ್ತು 4ನೇ ವಚನವನ್ನ. ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. So the greatness of salvation is threefold. ರಕ್ಷಣೆಯ ಅತ್ಯಂತ ವಿಶೇಷವಾದಂತ ರಕ್ಷಣೆ ಅದು 3 ವಿಧವಾಗಿದೆ. First of all, ಮೊದಲನೇದಾಗಿ, it originated with the Lord Jesus Christ. It was spoken by the Lord himself. ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಿಂದ ಪ್ರಾರಂಭವಾಯಿತು. ಆತನೇ ಆ ರಕ್ಷಣೆಯ ವಿಷಯವನ್ನ ಮಾತನಾಡಿದನು. Secondly, ಎರಡನೇದಾಗಿ, it was proclaimed by the apostles, those who heard him. ಅದು ಅಪೋಸ್ತಲರಿಂದ, ಯೇಸು ಕ್ರಿಸ್ತನಿಂದ ನೇರವಾಗಿ ಕೇಳಿಸಿಕೊಂಡವರಿಂದ ಅದು ನಮಗೆ ಸಾರಲ್ಪಟ್ಟಿತು. Those who heard the Savior in person. ಈ ರಕ್ಷಕನನ್ನ ವ್ಯಕ್ತಿಗತವಾಗಿ ನೋಡಿದಂತವರು ಮತ್ತು ಕೇಳಿದಂತವರು. Look at 1 John chapter 1 verse 1 to 3. 1 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 3ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 1 John 1 to 3. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 3ನೇ ವಚನ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು. ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು. So the first reason, because it was first spoken by the Lord Jesus Christ himself. ಮೊದಲನೆಯ ಕಾರಣ, ಅದು ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಮಾತನಾಡಲ್ಪಟ್ಟಿತು. Secondly, it was proclaimed by those who directly heard from him. ಎರಡನೆಯ ಕಾರಣ, ಆ ಕರ್ತನ ಯೇಸು ಕ್ರಿಸ್ತನಿಂದ ನೇರವಾಗಿ ಕೇಳಿಸಿಕೊಂಡಂತವರೇ ಅದನ್ನು ನಮಗೆ ಪ್ರಚುರಪಡಿಸಿದರು. The New Testament is not mythology. What uncle? New Testament is not mythology. ಹೊಸ ಒಡಂಬಡಿಕೆಯು ಅದು ಕಟ್ಟುಕತೆಯಲ್ಲ. It is absolute truth that the Lord said and the apostles heard it. They proclaimed it to us. ಅದು ಅತ್ಯಂತ ಗಂಭೀರವಾದಂತ ಸತ್ಯವಾಗಿದೆ. ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ಮಾತಾಡಿದನು ಮತ್ತು ಕೇಳಿಸಿಕೊಂಡಂತ ಅಪೊಸ್ತಲರು ನಮಗೆ ಬೋಧಿಸಿದರು. Thirdly, ಮೂರನೇದಾಗಿ, it was divinely authenticated by apostolic miracles. ಆ ಮೂರನೆಯ ಕಾರಣ,
ಅದು ಅಪೋಸ್ತಲರ ಮೂಲಕ ನಡೆಸಲ್ಪಟ್ಟಂತ ದೈವಿಕ ಸೂಚಕ ಕಾರ್ಯಗಳ ಮೂಲಕ ಅದು ಸ್ಥಿರಪಡಿಸಲ್ಪಟ್ಟಿತು. In the book of Acts, we read that great miracles and wonders were done by the apostles' hand. ಅಪೋಸ್ತಲರ ಕೃತ್ಯದ ಪುಸ್ತಕದಲ್ಲಿ ನಾವು ನೋಡುವಾಗ ಅಪೋಸ್ತಲರ ಕೈಗಳಿಂದ ಅನೇಕ ಮಹತ್ತರ ಕಾರ್ಯಗಳು ಮತ್ತು ಅದ್ಭುತ ಕಾರ್ಯಗಳು ನಡೆಸಲ್ಪಟ್ಟವು ಎಂದು ಓದುತ್ತೇವೆ. Acts chapter 5 verse 12, please read that. ಅಪೋಸ್ತಲರ ಕೃತ್ಯ 5ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇದಲ್ಲದೆ ಅಪೋಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಸೊಲೊಮೋನನ ಮಂಟಪದಲ್ಲಿ ಇರುತ್ತಿದ್ದರು. Okay, so many times we read in the book of Acts, great wonders and miracles and signs are done by the apostles. ನಾವು ಅನೇಕ ಬಾರಿ ಅಪೋಸ್ತಲರ ಕೃತ್ಯ ಪುಸ್ತಕದಲ್ಲಿ ನಾವು ಓದುತ್ತೇವೆ, ಅಪೋಸ್ತಲರ ಕೈಗಳಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ನಡೆದವು ಎಂಬುದಾಗಿ. In 2 Corinthians chapter 12 verse 12, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನದಲ್ಲಿ Apostle Paul is speaking about the sign of an apostle. ಅಪೋಸ್ತಲನ ಅಂತ ಪೌಲನು ಅಪೋಸ್ತಲನಾಗಿರುವುದಕ್ಕೆ ಇರುವಂತಹ ಆ ಒಂದು ಸೂಚನೆಗಳನ್ನ ಅಲ್ಲಿ ವಿವರಿಸುತ್ತಾನೆ, ಗುರುತುಗಳನ್ನ ಅಲ್ಲಿ ವಿವರಿಸುತ್ತಾನೆ. Okay, now let's read verse 4 one more time. ನಾವು 4ನೇ ವಚನವನ್ನ ಮತ್ತೊಮ್ಮೆ ಓದಿಕೊಳ್ಳೋಣ. Hebrews 2 verse 4. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. What is the difference between miracles and signs and wonders and miracles? ಅದ್ಭುತ ಕಾರ್ಯಗಳಿಗೂ ಸೂಚಕ ಕಾರ್ಯಗಳಿಗೂ ಇರುವ ವ್ಯತ್ಯಾಸವೇನು? Now three things, signs, wonders and miracles. ಅದ್ಭುತ ಕಾರ್ಯ, ಸೂಚಕ ಕಾರ್ಯ ಮತ್ತು ಮಹತ್ ಕಾರ್ಯ, ಇದಕ್ಕಿರುವಂತ ವ್ಯತ್ಯಾಸವೇನು? When we think about signs, ನಾವು ಸೂಚಕ ಕಾರ್ಯಗಳು ಎಂಬುದಾಗಿ ಹೇಳುವಾಗ, you know, in the Gospel of John, all the miracles are called signs. ನಾವು ಯೋಹಾನನ ಸುವಾರ್ತೆಯನ್ನ ಓದುವಾಗ ಅಲ್ಲಿ ನಡೆದಿರುವಂತಹ ಅದ್ಭುತ ಕಾರ್ಯಗಳನ್ನೆಲ್ಲ ಸೂಚಕ ಕಾರ್ಯಗಳು ಎಂಬುದಾಗಿ ಕರೆದಿದ್ದಾನೆ. In the marriage in Cana of Galilee, ಗಲಿಲಾಯದ ಕಾನಾ ಊರಿನಲ್ಲಿ ಆದಂತ ಆ ಮದುವೆಯ ಅದ್ಭುತ ಕಾರ್ಯವನ್ನ, look at John chapter 2 verse 11. ನಾವು ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನವನ್ನು ನೋಡಿಕೊಳ್ಳೋಣ. John 2:11. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. Here John calls it sign. He don't say miracle, he says sign. ಇಲ್ಲಿ ಯೋಹಾನನು ಅದ್ಭುತ ಕಾರ್ಯ ಎಂಬುದಾಗಿ ಕರೆಯುವುದಿಲ್ಲ, ಬದಲಾಗಿ ಸೂಚಕ ಕಾರ್ಯ ಎಂಬುದಾಗಿ ಕರೆಯುತ್ತಾನೆ. So all the 7 wonders mentioned, miracles mentioned in John's gospel are called signs. ಯೋಹಾನನ ಸುವಾರ್ತೆಯಲ್ಲಿ ನಮೂದಿಸಲ್ಪಟ್ಟಿರುವಂತಹ ಎಲ್ಲಾ 7 ಅದ್ಭುತ ಕಾರ್ಯಗಳನ್ನ ಆತನು ಸೂಚಕ ಕಾರ್ಯ ಎಂಬುದಾಗಿ ಕರೆಯುತ್ತಾನೆ. It's called signs. ಅವುಗಳನ್ನ ಸೂಚಕ ಕಾರ್ಯ ಎಂಬುದಾಗಿ ಕರೆಯುತ್ತಾನೆ. In other words, it is a sign to the unbelieving Jews that Jesus is the Messiah. ಅದರ ಅರ್ಥ ಅಪನಂಬಿಕೆಯಲ್ಲಿ ನಂಬದೇ ಇದ್ದಂತಹ ಯಹೂದ್ಯರಿಗೆ ಅದು ಸೂಚನೆ ಆಗಿತ್ತು, ಯೇಸು ಕ್ರಿಸ್ತನೇ ಮೆಸ್ಸಿಯನು ಎಂಬುದಕ್ಕೆ. It had a deeper spiritual meaning behind the miracle. ಅದ್ಭುತ ಕಾರ್ಯದ ಹಿಂದೆ ಗಂಭೀರವಾದಂತಹ ಆಳವಾದ ಆತ್ಮಿಕ ಸತ್ಯತೆಯು ಅಡಗಿತ್ತು. For example, after feeding the 5,000, he said, I am the bread of life. ಉದಾಹರಣೆಗೆ 5,000 ಜನರಿಗೆ ಆತನು ಊಟವನ್ನ ಕೊಟ್ಟ ನಂತರ ಹೇಳಿದನು, ನಾನೇ ಜೀವಕರವಾದಂತಹ ರೊಟ್ಟಿ ಎಂಬುದಾಗಿ.
After asking water from the Samaritan woman, he said, I am the living water. ಆ ಸಮಾರ್ಯದ ಸ್ತ್ರೀಯಿಂದ ನೀರನ್ನ ಕುಡಿಯುವುದಕ್ಕೆ ಕೇಳಿದ ನಂತರ ಆತನು ಹೇಳಿದನು, ನಾನೇ ಜೀವಕರವಾದಂತ ನೀರು ಎಂಬುದಾಗಿ. After giving sight to the blind man born blind, he said, I am the light of the world. ಹುಟ್ಟು ಕುರುಡನಿಗೆ ಕಣ್ಣನ್ನ ಕೊಟ್ಟ ನಂತರ ಯೇಸು ಕ್ರಿಸ್ತನು ಹೇಳಿದನು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. After raising Lazarus from the dead, he said, I am the resurrection and life. ಲಾಜರನನ್ನ ಪುನರುತ್ಥಾನವಾಗಿ ಜೀವಪಡಿಸಿದ ನಂತರ ಯೇಸು ಕ್ರಿಸ್ತನು ಹೇಳಿದನು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. So John calls these signs, even though it is miracle, because it is teaching a greater spiritual truth. ಆದ್ದರಿಂದ ಈ ಯೋಹಾನನು ಇವು ಅದ್ಭುತ ಕಾರ್ಯಗಳಾಗಿದ್ದರೂ ಕೂಡ ಅವುಗಳನ್ನು ಸೂಚಕ ಕಾರ್ಯ ಎಂಬುದಾಗಿ ಕರೆಯುತ್ತಾನೆ, ಯಾಕಂದರೆ ಅವುಗಳಲ್ಲಿ ಬಹಳವಾದ ಆತ್ಮಿಕ ಸತ್ಯತೆಯು ಅಡಗಿದೆ. It is proving that Jesus is the promised Messiah. ಅದು ಯೇಸು ಕ್ರಿಸ್ತನೇ ಆ ವಾಗ್ದಾನ ಮಾಡಲ್ಪಟ್ಟ ಮೆಸ್ಸಿಯನು ಎಂಬುದನ್ನು ನಿರೂಪಿಸುವುದಾಗಿದೆ. Secondly, wonders. ಎರಡನೆಯದಾಗಿ ಅದ್ಭುತ ಕಾರ್ಯಗಳು. It is an amazement when people see what happened. ಇದು ನೋಡಿದಂತಹ ಜನರ ಮನಸ್ಸುಗಳಲ್ಲಿ ಆಶ್ಚರ್ಯವನ್ನ ಉಂಟು ಮಾಡಿದಂತಹ ಕಾರ್ಯಗಳು. Remember, after Jesus raised Lazarus, people were amazed. What is this? We have never seen anything like this. ನಾವು ಜ್ಞಾಪಿಸಿಕೊಳ್ಳುವಾಗ ಯೇಸು ಕ್ರಿಸ್ತನು ಲಾಜರನನ್ನ ಜೀವದಿಂದ ಎಬ್ಬಿಸಿದ ನಂತರ ಜನರು ಹೇಳಿದರು, ಏನಿದು, ಇಂತಹ ಕಾರ್ಯವನ್ನು ನಾವು ಹಿಂದೆಂದಿಗೂ ನೋಡೇ ಇಲ್ಲ ಎಂಬುದಾಗಿ ಮಾತಾಡಿಕೊಂಡರು. The mouth were opened. Wonder. That's what wonder means. ಅವರು ಬಾಯಿಗಳನ್ನ ಬಿಟ್ಟುಕೊಂಡು ಏನೋ ನಡೆಯಿತು, ಏನೋ ಅದ್ಭುತ ಕಾರ್ಯ ನಡೆಯಿತು ಎಂಬುದಾಗಿ ಹೇಳಿದರು. ಅದೇ ಅದ್ಭುತ ಕಾರ್ಯಗಳು. Then what is miracle? ಮಹತ್ ಕಾರ್ಯಗಳು ಅಂದರೆ ಏನು? ಅದ್ಭುತ ಕಾರ್ಯಗಳು. ಅದ್ಭುತ. It is something that is supernatural that man can never do. It is ಮಹತ್ ಕಾರ್ಯ ಅಂಕಲ್. Okay. It is something that no man can do, only God can do. ಮೂರನೇದು ಮಹತ್ ಕಾರ್ಯ ಎಂಬುದಾಗಿ ಹೇಳುವಾಗ ಮಾನವನು ಮಾಡಲಿಕ್ಕೆ ಅಸಾಧ್ಯವಾದಂತಹ ದೇವರಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಕಾರ್ಯಗಳು. It is supernatural. ಅದು ಮನುಷ್ಯನ ಇದಕ್ಕಿಂತ ಮಿಗಿಲಾಗಿ ದೇವರು ಮಾತ್ರ ಮಾಡತಕ್ಕದು. That is miracles. ಅದು ಅದ್ವಿತೀಯವಾದಂತಹ ಕಾರ್ಯಗಳು, ಮನುಷ್ಯನ ಶಕ್ತಿಗಿಂತ ಮೀರಿದಂತದ್ದು. Many times it goes against the law of nature. ಸ್ವಾಭಾವಿಕವಾದಂತಹ ನೈಸರ್ಗಿಕವಾದಂತಹ ನಿಯಮಗಳಿಗೆ ವಿರುದ್ಧವಾಗಿ ನಡೆಯುವಂತಹ ಕಾರ್ಯಗಳು. So when the apostles shared this gospel, it was followed by signs, wonders and miracles. ಅಪೋಸ್ತಲರು ಈ ಸುವಾರ್ತೆಯನ್ನ ಅವರು ಸಾರಿದ ನಂತರ, ಹಂಚಿಕೊಂಡ ನಂತರ ಅವುಗಳನ್ನ ದೃಢಪಡಿಸಿದ್ದು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳ ಮೂಲಕ. Compare that with the many false healers and miracle workers today. ಅದನ್ನು ನಾವು ಇಂದು ಸುಳ್ಳಾಗಿ ಅದ್ಭುತಗಳನ್ನ ಮಾಡುತ್ತೇವೆ ಎಂಬುದಾಗಿ ಹೇಳುವ ಜನರಿಗೆ ಹೋಲಿಸಿ ನೋಡೋಣ. If you know the word of God, you know that these are mostly fake. ನಿಮಗೆ ಸರಿಯಾಗಿ ದೇವರ ವಾಕ್ಯ ಗೊತ್ತಿರುವುದಾದರೆ ನಿಮಗೆ ಅರ್ಥವಾಗುತ್ತದೆ ಇದು ಸುಳ್ಳಾದಂತಹ ಕಾರ್ಯಗಳು ಎಂಬುದಾಗಿ. The Pentecostal and charismatic movement is filled with this. ಪೆಂಟಕೋಸ್ಟಲ್ ಪಂಗಡದವರು ಮತ್ತು ತಮ್ಮ ವರ್ಚಸ್ಸಿನಿಂದ ಕಾರ್ಯಗಳನ್ನ, ಸ್ವಾರ್ಥ ಸೇವೆಗಳನ್ನ ಮಾಡುವಂತವರು ಇಂತಹ ಕಾರ್ಯಗಳನ್ನ ಮಾಡುತ್ತಾರೆ. But the early apostles, signs and wonders and miracles, they were designed to authenticate their message. ಆದರೆ ಆದಿ ಅಪೋಸ್ತಲರು ಮಾಡಿದಂತಹ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಅವರು ಸಾರಿದ ಸುವಾರ್ತೆನ ದೃಢಪಡಿಸುವುದಕ್ಕಾಗಿಯೇ ಸಂಭವಿಸುವುದವುಗಳಾಗಿದ್ದಾವೆ. Especially to the doubting Jewish people. ಪ್ರಾಮುಖ್ಯವಾಗಿ ಸಂಶಯ ಪಡುತ್ತಿದ್ದಂತಹ ಯಹೂದ್ಯ ಜನರಿಗಾಗಿ. Remember, traditionally the Jews looked for a sign. ನಾವು ಸಾಂಪ್ರದಾಯಿಕವಾಗಿ ನೋಡುವಾಗ ಯಹೂದ್ಯರು ಸೂಚಕ ಕಾರ್ಯಗಳಿಗಾಗಿ ಎದುರು ನೋಡುತ್ತಿದ್ದರು. Remember, the New Testament books were not mostly written at this time. ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು, ಈ ಸಂದರ್ಭದಲ್ಲಿ ಹೊಸ ಒಡಂಬಡಿಕೆಯ ಅನೇಕ ಪುಸ್ತಕಗಳು ಇನ್ನೂ ಬರೆಯಲ್ಪಟ್ಟಿರಲಿಲ್ಲ. Or barely that was starting to be written.
ಅಥವಾ ಆಗ ತಾನೇ ಆ ಪುಸ್ತಕಗಳು ಬರೆಯಲ್ಪಡುತ್ತಿದ್ದವು. So they did not have what we have today, the complete scripture. ಅವರ ಬಳಿಯಲ್ಲಿ ನಮ್ಮ ಬಳಿಯಲ್ಲಿರುವ ಹಾಗೆ ಸಂಪೂರ್ಣ ದೇವರ ವಾಕ್ಯವೂ ಇರಲಿಲ್ಲ. Such miracles done by the apostles confirmed the apostles' testimony. ಆದ್ದರಿಂದ ಅಪೋಸ್ತಲರ ಕೈಗಳಿಂದ ನಡೆದಂತಹ ಆ ಅದ್ಭುತ ಕಾರ್ಯಗಳು ಅಪೋಸ್ತಲರ ಸಾಕ್ಷಿಗಳನ್ನ ದೃಢಪಡಿಸುತ್ತಿದ್ದವು. In Jude's epistle verse 3, faith is called once delivered for the saints. Onde sari oppisikota. That is talking about the whole teaching of the New Testament. ಯೂದನ ಪತ್ರಿಕೆ 3ನೇ ವಚನದಲ್ಲಿ ನಾವು ನೋಡುವಾಗ ಒಂದೇ ಬಾರಿ ಒಪ್ಪಿಸಿಕೊಟ್ಟಂತಹ ನಂಬಿಕೆ ಎಂಬುದಾಗಿ ಆತನು ಮಾತನಾಡುತ್ತಾನೆ. We have that today, but the early believers did not have that. ನಮಗೆ ಇಂದು ಅದು ಒಪ್ಪಿಸಲ್ಪಟ್ಟಿದೆ, ಆದರೆ ಆದಿ ಸಭೆಯ ವಿಶ್ವಾಸಿಗಳಿಗೆ ಅದು ಇರಲಿಲ್ಲ. So those miracles and wonders and signs were part of the foundational spiritual gifts. ಆದ್ದರಿಂದ ಆ ಮಾಡಲ್ಪಟ್ಟಂತಹ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಆದಿ ಸಭೆಯ ಅಸ್ತಿವಾರಕ್ಕಾಗಿ ದೃಢಪಡಿಸಲ್ಪಡುವುದಕ್ಕಾಗಿ ಮಾಡಲ್ಪಟ್ಟ ಕಾರ್ಯಗಳಾಗಿದ್ದವು. Now they are part of the spiritual gifts that are called foundational gifts. ಆದ್ದರಿಂದ ಅವುಗಳನ್ನ ಆ ಅಸ್ತಿವಾರಕ್ಕ ಹಾಕಲ್ಪಡುವುದಕ್ಕಾಗಿ ಕೊಡಲ್ಪಟ್ಟ ಆತ್ಮಿಕ ವರಗಳು ಎಂಬಂತಹ ಒಂದು ವರ್ಗಕ್ಕೆ. See, spiritual gifts are divided into many. One is foundational gifts that need not be repeated. ಆತ್ಮಿಕ ವರಗಳನ್ನು ನಾವು ನೋಡುವಾಗ ಅದು ಅನೇಕ ಭಾಗಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೇದಾಗಿ ಅವುಗಳು ಸಭೆಯ ಅಸ್ತಿವಾರ ಹಾಕಲ್ಪಡುವುದಕ್ಕಾಗಿ ಕೊಡಲ್ಪಟ್ಟಂತಹ ವರಗಳು. For example, apostles and prophets of the New Testament, they were foundation. They don't need to be repeated. ಉದಾಹರಣೆಗೆ ಹೊಸ ಒಡಂಬಡಿಕೆಯ ಅಪೋಸ್ತಲರು ಮತ್ತು ಪ್ರವಾದಿಗಳು ಅವು ಸಭೆಯ ಅಸ್ತಿವಾರ ಹಾಕಲಿಕ್ಕಾಗಿ ಮಾಡಲ್ಪಟ್ಟಂತ ಸೂಚಕ ಕಾರ್ಯಗಳು, ಅವು ಮತ್ತೆ ಪುನರಾವರ್ತಿಸಬೇಕು ಎಂಬ ಯಾವ ಉದ್ದೇಶವೂ ಇಲ್ಲ. Of course, some groups say they have prophets and apostles even today. ಅನೇಕ ಗುಂಪುಗಳು ಇಂದಿಗೂ ನಮ್ಮ ಮಧ್ಯದಲ್ಲಿ ಅಪೋಸ್ತಲರು ಪ್ರವಾದಿಗಳಿದ್ದಾರೆ ಎಂಬುದಾಗಿ ನಂಬುತ್ತಾರೆ. Some will say whatever happened in the apostles' time should happen today. ಅನೇಕರು ಹೇಳುತ್ತಾರೆ, ಇನ್ನು ಕೆಲವರು ಹೇಳುತ್ತಾರೆ ಅಪೋಸ್ತಲರ ಕಾಲದಲ್ಲಿ ನಡೆದಂತ ಕಾರ್ಯಗಳು ಇಂದಿಗೂ ಸಂಭವಿಸಬೇಕು ಎಂಬುದಾಗಿ ಬೋಧಿಸುತ್ತಾರೆ. One of the verse they quote is Hebrews 13:8. Jesus Christ is the same yesterday, today and forever. ಅದಕ್ಕೆ ಅವರು ಹೇಳುವಂತ ಒಂದು ವಾಕ್ಯ ಭಾಗ ಯಾವುದಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ, ಯೇಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಏಕರೀತಿಯಾಗಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. But there is a big problem with that statement. ಆದರೆ ಆ ಹೇಳಿಕೆಯಲ್ಲಿ ಅತ್ಯಂತ ಗಂಭೀರವಾದ ಲೋಪಗಳುಂಟು. If everything happened in the book of Acts has to happen today, ಅಪೊಸ್ತಲರ ಕೃತ್ಯ ಪುಸ್ತಕದಲ್ಲಿ ಸಂಭವಿಸಿದ ಎಲ್ಲಾ ಕಾರ್ಯಗಳು ಇಂದು ಕೂಡ ಸಂಭವಿಸಬೇಕಾದರೆ there will be funerals every Sunday in our assemblies. ನಮ್ಮ ಸಭೆಗಳಲ್ಲಿ ಪ್ರತಿ ಭಾನುವಾರ ಒಂದು ಸಮಾಧಿ ಕಾರ್ಯ ನಡೆಯಬೇಕಾಗುತ್ತದೆ. Because Ananias Sapphira immediately died when Peter asked the question. ಯಾಕಂದರೆ ಪೇತ್ರನು ಪ್ರಶ್ನೆ ಮಾಡಿದಾಗ ಅನನೀಯ ಸಫೈರಳು ತಕ್ಷಣವೇ ಸತ್ತು ಬಿದ್ದರು. Thank God it is not happening today in our assemblies. ದೇವರಿಗೆ ಸ್ತೋತ್ರ ಸಲ್ಲಿಸೋಣ, ಇಂದು ಅವು ನಮ್ಮ ಸಭೆಗಳಲ್ಲಿ ಸಂಭವಿಸುತ್ತಿಲ್ಲ. How many believers are telling lies, but God is not killing us? ಎಷ್ಟು ವಿಶ್ವಾಸಿಗಳು ಇನ್ನೂ ಸುಳ್ಳುಗಳನ್ನ ಹೇಳುತ್ತಿದ್ದಾರೆ, ಆದರೆ ದೇವರು ಅವರನ್ನ ಸಾಯಿಸುತ್ತಿಲ್ಲ. Oh, there was an Elymas in Acts 13 when Paul talked to him, he became blind. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯಕ್ಕೆ ಬರುವಾಗ ಎಲೀಮನು ಎಂಬಂತ ವ್ಯಕ್ತಿಯನ್ನ ಕುರಿತಾಗಿ ನಾವು ನೋಡುತ್ತೇವೆ. ಪೌಲನು ಆತನ ಮೇಲೆ ಮಾತಾಡುವಾಗ ಆತನು ತಕ್ಷಣವೇ ಕುರುಡಾಗಿ ಹೋದನು. So thank God these things are not happening. So don't say that everything happened in the book of Acts has to happen today also. ಆದ್ದರಿಂದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ, ಅಂತಹ ಸಂಗತಿಗಳು ಇಂದು ಸಂಭವಿಸುತ್ತಿಲ್ಲ. ಅಪೊಸ್ತಲರ ಕೃತ್ಯದಲ್ಲಿ ಸಂಭವಿಸಿದ ಎಲ್ಲವುಗಳು ಸಂಭವಿಸಬೇಕಾದರೆ ಇಂದಿಗೂ ಅಂತಹ ಕಾರ್ಯಗಳು ನಡೆಯಬೇಕಾಗಿತ್ತು. But let us take in this verse 4 verses of study, let us take this message very serious. ಆದ್ದರಿಂದ
ಈ 4 ವಚನಗಳಲ್ಲಿರುವಂತಹ ಸಂದೇಶವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳೋಣ. Our salvation is free, but it is not cheap. ನಮಗೆ ಕೊಡಲ್ಪಟ್ಟಂತಹ ಆ ಒಂದು ರಕ್ಷಣೆಯು ಅದು ಉಚಿತವಾಗಿದೆ, ಆದರೆ ಅದು ಕಳಪೆ ಅಲ್ಲ. So let us examine ourselves whether we are truly born again believers. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ನಾವು ನಿಜವಾಗಿ ಹೊಸದಾಗಿ ಹುಟ್ಟಿದ ವಿಶ್ವಾಸಿಗಳಾಗಿದ್ದೇವಾ? The question is not whether we were baptized, whether we were breaking bread, whether we are in the brethren assembly. That is not the test. The test is, do we know him personally? ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾದ ಸಂಗತಿ ಏನೆಂದರೆ, ನಾನು ಸಹೋದರ ಸಭೆಯಲ್ಲಿದ್ದೇನಾ, ನನಗೆ ದೀಕ್ಷಾ ಸ್ನಾನವಾಯಿತಾ, ನಾನು ರೊಟ್ಟಿ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುತ್ತಿದ್ದೇನಾ ಎಂಬುದಾಗಿ ಅಲ್ಲ, ಬದಲಾಗಿ ನಾನು ವೈಯಕ್ತಿಕವಾಗಿ ಕ್ರಿಸ್ತನನ್ನ ಅರಿತಿದ್ದೇನಾ, ಆತನೊಟ್ಟಿಗೆ ನನ್ನ ಸಂಬಂಧ ಹೇಗಿದೆ ಎಂಬುದಾಗಿ ಪ್ರಶ್ನಿಸಿಕೊಳ್ಳಬೇಕು. May the Lord help us with this study. ಈ ಒಂದು ಅಧ್ಯಯನವನ್ನ ದೇವರು ಆಶೀರ್ವದಿಸಲಿ ಸಹಾಯ ಮಾಡಲಿ. Thank you, Brother Niranjan. Thank you.